ಸೊ ಇವತ್ತು ಒ ಎಸ್ ಪಿ ಎಫ್ ಪ್ರಾಕ್ಟಿಕಲ್ ನೋಡೋಣ. ಸೊ ನಿನ್ನೆ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಏರಿಯಾ ತಗೊಂಡಿದ್ವಲ್ಲ. ಸೊ ಇವತ್ತೇನ್ ಮಾಡೋಣ ಅಂದ್ರೆ ಸಿಂಗಲ್ ಏರಿಯಾ ತಗೋಣ. ಸೊ ಏರಿಯಾ 0. ಓಕೆ, ಟೋಟಲ್ ಏರಿಯಾ 0. ನಾವು ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ತಾ ಇಲ್ಲ ಇವಾಗ, ಓನ್ಲಿ ಏರಿಯಾ 0. ಸೊ ಇಲ್ಲಿ ನೆಟ್ವರ್ಕ್ ಏನ್ ಮಾಡೋಣ ಅಂದ್ರೆ, ಸೊ ಪ್ರೀವಿಯಸ್ಲಿ ನಾವು 10 ಇಂದ ಸ್ಟಾರ್ಟ್ ಮಾಡ್ತಿದ್ವಿ. ಸೊ ಇವಾಗ 20 ನೆಟ್ವರ್ಕ್ ಇಂದ ಸ್ಟಾರ್ಟ್ ಮಾಡೋಣ. 20.1 ನೆಟ್ವರ್ಕ್, ದೆನ್ ಇಲ್ಲಿ 20.2 ನೆಟ್ವರ್ಕ್, then let's say 20.3 network, 20.4 network, then here 20.5 network, 20.6 network, then 20.7, then 20.8 network. ಸೊ ನಮ್ಮ ಹತ್ರ ಎಷ್ಟು ರೌಟರ್ ಇದಾವೆ? 4, 4, 8, 9, 10 ರೌಟರ್ ಇದಾವೆ. ಓಕೆ, ಸೊ ಲೆಟ್ಸ್ ಸಿ. ಇವಾಗ ಲೂಪ್ ಬ್ಯಾಕ್ ಅಡ್ರೆಸ್ ಏನು ಕೊಡೋದು ಬೇಡ. ಸೊ ಇವಾಗ ಏನ್ ಮಾಡೋಣ ಅಂದ್ರೆ ರೌಟರ್ಗೆ ಐ ಡಿ ಕೊಡೋಣ. ಅಂದ್ರೆ ಅದಕ್ಕೆ ಒಂದು ಐಡೆಂಟಿಫಿಕೇಶನ್ ನಾವು ಮ್ಯಾನ್ಯುವಲಿ ಅಸೈನ್ ಮಾಡುವಾಗ, ಕಾನ್ಫಿಗರ್ ಮಾಡುವಾಗ. ಸೊ ಲೆಟ್ಸ್ ಸೇ, ಸೊ ಓಕೆ, ನಮ್ಮ ಬ್ರೋ, ಹತ್ರ ಈ ಎಷ್ಟು? ರೌಟರ್ 8 ನೆಟ್ವರ್ಕ್ ಇದೆ. ಸಾರಿ, ಈ ರೌಟರ್ಸ್ ಎಲ್ಲ ಎಲ್ಲಿರುತ್ತೆ ಇದು? ಸೊ ಇದೆಲ್ಲ ನಮ್ ಕಂಪ್ನಿ ಲೈಕ್ ನಾರ್ಮಲಿ ಎರಡೇ ರೌಟರ್ ಯೂಸ್ ಮಾಡ್ತಾರೆ. ಓಕೆ. ಸೊ ಅದು ಲೈಕ್ ಸಿ ಡಿವೈಸ್ ಅಂತಾರೆ, ಸಿ ಲೊಕೇಶನ್ ಕಸ್ಟಮರ್ ಏಜೆಂಟ್ ಅವ್ರೆ. ಓಕೆ, ಇದು ಬೇರೆ ಬೇರೆ ಲೊಕೇಶನ್ ಅಲ್ಲಿ ಇರೋದ ರೋಡ್ರು? ಸೊ ಇವಾಗ ಇಲ್ಲಿ ಥಿಂಕ್ ಮಾಡಿ ನೀವು, ಒಂದು ಆಫೀಸಲ್ಲೇ ಇದೆ ಅಂತ ಥಿಂಕ್ ಮಾಡಿ ಪ್ರಾಕ್ಟಿಕಲ್ ಆಗಿ. ಓಕೆ, ಇವಾಗ ಮಾಡ್ತಾ ಇರೋದು ನಾವು ಇನ್ವೈರ್ಮೆಂಟ್ ಅಲ್ಲಿ ಒಂದ್ ಲೊಕೇಶನ್ ಅಲ್ಲೇ ಇದೆ ಅನ್ಕೊಳ್ಳಿ. ಬಟ್ ನಾವು ಒ ಎಸ್ ಪಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಬಟ್ ಆಫೀಸಲ್ಲಿ ಹೆಂಗಿರುತ್ತೆ ಅಂದ್ರೆ, ಸೊ ಲೆಟ್ಸ್ ಸೇ ಇದು ಒಂದು ಆಫೀಸು. ಸೊ ನಮ್ದು ಇದು ಇಂಡಿಯಾ ಅನ್ಕೊಳ್ಳಿ. ಸೊ ಇದು ಯಾವ್ದೋ ಒಂದು ಮಲೇಷಿಯಾ ಅನ್ಕೊಳ್ಳಿ, ಇದು ಯಾವ್ದೋ ಒಂದು ಹಾಂಗ್ಕಾಂಗ್ ಅನ್ಕೊಳ್ಳಿ, ಸೊ ಇದು ಯಾವ್ದೋ ಒಂದು ಆಫೀಸ್ ಅನ್ಕೊಳ್ಳಿ. ಓಕೆ, ಸೊ ಲೆಟ್ಸ್ ಸೇ, ಸೊ ಇಂಡಿಯಾದಲ್ಲಿ ಎಷ್ಟು ಆಫೀಸ್ ಇದಾವೆ ಅನ್ಕೊಳ್ಳಿ? ಒಂದ್ 4 ಆಫೀಸ್ ಇದಾವೆ. ಲೆಟ್ಸ್ ಸೇ ಒಂದ್ 3 ಆಫೀಸ್ ಇದಾವೆ. ಮಲೇಷ್ಯಾದಲ್ಲಿ, ಇಲ್ಲಿ ಬೇರೆ ಕಂಟ್ರಿಯಲ್ಲಿ ಒಂದ್ 3 ಆಫೀಸ್ ಇದಾವೆ. ಸೊ ಇಲ್ಲಿ ಒಂದ್ 2 ಆಫೀಸ್ ಇದಾವೆ. ಸೊ ಇಲ್ಲಿ ಒಂದ್ 2 ಆಫೀಸ್ ಇದಾವೆ. ಸೊ ಅವಾಗ, ಸೊ ನಮ್ಗೆ ಆ, ಒಂದು ನಮ್ಗೆ ರೌಟರ್ ಬೇಕು ಆಫೀಸಲ್ಲಿ. ಸೊ ಇಂಡಿಯಾದಲ್ಲಿ ಒಂದು ಆಫೀಸಲ್ಲಿ ಒಂದು ರೌಟರ್ ಬೇಕು. ಓಕೆ, ಸೊ ನಾವು ಸಿಂಗಲ್ ರೌಟರ್ ತಗೊಳ್ಳೋಣ. ಯಾಕಂದ್ರೆ ನಾವು ಒಂದೇ ಐ ಎಸ್ ಪಿ ತಗೋತಾ ಇದೀವಿ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ ಅಲ್ಲಿ ಒಂದ್ ರೌಟರು, ಇದು ಇದು ಇನ್ನೊಂದು ಸೈಟು, ಇಲ್ಲಿ ಒಂದು ರೌಟರ್ ಬೇಕು. ಇನ್ನೊಂದು ಸೈಟು, ಇನ್ನೊಂದು ರೌಟರ್ ಬೇಕು. ಸೊ ಇಲ್ಲಿ ಒಂದು ರೌಟರು. ಸೊ ಎಲ್ಲಾ ಸೈಟಲ್ಲಿ ಒಂದೊಂದು ರೌಟರ್ ಬೇಕು ನಮ್ಗೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಒಂದು ರೌಟರ್ ಬೇಕೇ ಬೇಕು. ಒಂದು ಲಿಂಕ್ ತಗೋತೀವಿ ಅಂದ್ರೆ, ಒಂದು ಇಂಟರ್ನೆಟ್ ಲಿಂಕು ಇಲ್ಲ ಒಂದು ಲ್ಯಾಂಡ್ ಲಿಂಕ್ ತಗೋತೀವಿ ಅಂದ್ರೆ, ಒಂದೊಂದು ರೌಟರ್ ಅಲ್ಲಿ ಎಲ್ಲ ಸೈಡ್ ಅಲ್ಲಿ ಬೇಕು. ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಈಸ್ ಇಂಡಿಯಾ. ಓಕೆ, ಸೊ ದಿಸ್ ಈಸ್ ಇಂಡಿಯಾ. So this is, let's say, Malaysia. This is, let's say, Singapore. Okay, Singapore. And this is, let's say, China. Let's say China. ಸೊ ಇವಾಗ ಇಂಡಿಯಾದಲ್ಲಿ 3 ಸೈಟ್ ಇದಾವೆ, ಮಲೇಷ್ಯಾದಲ್ಲಿ 3 ಇದೆ, ಸಿಂಗಾಪುರಲ್ಲಿ 2 ಇದೆ, ಸೊ ಚೈನಾದಲ್ಲಿ 2 ಇದೆ. ಸೊ ಇವಾಗ ನಾನೇನ್ ಮಾಡ್ತೀನಿ, ನಮ್ಮ ಇಂಡಿಯಾಗೆ ಫಸ್ಟ್ ಒಂದು ಇಂಟರ್ನೆಟ್ ಕನೆಕ್ಟಿವಿಟಿ ತಗೋತೀನಿ. ಸೊ ಐ ಎಸ್ ಪಿ ಅವರು, ಸೊ ಐ ಎಸ್ ಪಿ ಇಂದ ನಾನು ಒಂದು ಇಂಟರ್ನೆಟ್ ಲಿಂಕ್ ಕನೆಕ್ಟ್ ತಗೋತೀನಿ, ರೌಟರ್ಗೆ ಕನೆಕ್ಟ್ ಮಾಡ್ತೀನಿ. ಓಕೆ, ಸೊ ಇದು ನನ್ನ ರೌಟರು, ನನ್ನ ಕಸ್ಟಮರ್ ರೌಟರು. ಸೊ ಅವ್ರು ಏನ್ ಮಾಡ್ತಾರೆ, ಐ ಎಸ್ ಪಿ ಅವರು ನಮ್ಮ ಕಸ್ಟಮರ್ ಎಂಡ್ ಅಲ್ಲಿ ಒಂದು ಅವ್ರದ್ದು ರೌಟರ್ ಹಾಕ್ತಾರೆ. ಓಕೆ, ಸೊ ಅವ್ರ ರೌಟರ್ ಹಾಕಿ ನಮ್ಗೆ ಕನೆಕ್ಟಿವಿಟಿ ಕೊಡ್ತಾರೆ, ನಾನ್ ರೌಟರ್ ಹಾಕೋತೀನಿ ಇಲ್ಲಿ. ಸೊ ಸಿಮಿಲರ್ ಈ ಬೇರೆ ಸೈಟ್ ಅಲ್ಲೂ ಸೇಮು. ಸೊ ಅಲ್ಲಿಂದ ಕನೆಕ್ಟಿವಿಟಿ ತಗೋತೀನಿ. ಸೊ ಅವ್ರು ಕನೆಕ್ಟಿವಿಟಿ ಕೊಡುವಾಗ ಏನ್ ಮಾಡ್ತಾರೆ, ತಂದ್ರ ಒಂದು ರೌಟರ್ ಹಾಕ್ತಾರೆ. ಸೊ ಅವ್ರದ್ದು ರೌಟರ್ ಅದು, ನಮ್ದಲ್ಲ. ಓಕೆ, ಸೊ ಸಿಮಿಲರ್ ಇನ್ನೊಂದು ಸೈಟ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಐ ಎಸ್ ಪಿ ಕನೆಕ್ಟ್ ತಗೋತೀನಿ. ಅವ್ರು ಏನ್ ಮಾಡ್ತಾರೆ, ನಮ್ಮ ಆಫೀಸಲ್ಲಿ ಬಂದು ಒಂದು ರೌಟರ್ ಹಾಕ್ತಾರೆ ಅವ್ರದ್ದು, ಮತ್ತೆ ಅಲ್ಲಿಂದ ನಮಗೆ ಒಂದು ಕೇಬಲ್ ಕನೆಕ್ಟಿವಿಟಿ ಕೊಟ್ಟು ಹೋಗ್ತಾರೆ. ಓಕೆ, ಸೊ ಸಿಮಿಲರ್ ನಾನು ಇಲ್ಲಿ ಸಿಮಿಲರ್ ಮಾಡ್ತೀನಿ. ಓಕೆ, ಸೊ ಅವ್ರು ಹಾಕ್ತಾರೆ, ಕಾನ್ಫಿಗರ್ ಮಾಡಿ ಹೋಗ್ತಾರೆ. ಸೊ ಅವ್ರು ಹಾಕ್ತಾರೆ, ಇಲ್ಲಿ ಕಾನ್ಫಿಗರ್ ಮಾಡಿ ಒಂದು ಕೇಬಲ್ ಕೊಟ್ಟು ಹೋಗ್ತಾರೆ. ಸೊ ಸಿಮಿಲರ್ ಸೈಟ್ ಅಲ್ಲೂ ಅಷ್ಟೇ. ಸೊ ಅವ್ರದ್ದು ಒಂದು ರೌಟರ್ ಹಾಕ್ತಾರೆ, ಕನೆಕ್ಟ್ ಮಾಡಿ ಕೊಡ್ತಾರೆ. ಸೊ ಇವಾಗ ಇವಾಗ ನಮ್ ಟ್ರಾಫಿಕ್
ಸೊ ಲೆಟ್ಸೆ ನಾವು ಇಲ್ಲಿ ಕಾನ್ಫಿಗರ್ ಮಾಡ್ತೀವಿ, ಲೆಟ್ಸೆ ಒ ಎಸ್ ಪಿ ಎಫ್ ಅನ್ಕೊಳ್ಳಿ, ಇಲ್ಲ ಬಿ ಜಿ ಪಿ ಕಾನ್ಫಿಗರ್ ಮಾಡ್ತೀವಿ, ಅದು ನಮ್ಮ ಮೇಲೆ ಡಿಪೆಂಡ್. ಸೊ ನೆಟ್ವರ್ಕ್ ಟೋಪೋಲಜಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಲೆಟ್ಸೆ ಇದು ನಮ್ಮ ಸಿ ರೌಟರ್, ಈ ರೌಟರ್ ಅಲ್ಲಿ ನಾವು ಒ ಎಸ್ ಪಿ ಎಫ್ ರನ್ ಮಾಡ್ತಾ ಇದೀವಿ. ಓಕೆ. ಸೊ ಇವಾಗ ನನಗೆ ಆ, ಇಲ್ಲಿ ಒ ಎಸ್ ಪಿ ಎಫ್ ರನ್ ಮಾಡ್ತಾ ಇದ್ದೀನಿ. ಲೆಟ್ಸೆ ನಾನು ಒಂದು ರೌಟಿಂಗ್ ಮಾಡಬೇಕು ಈ ಕಡೆ ನೆಟ್ವರ್ಕ್ಗೆ. ಓಕೆ, ಈ ರೌಟರ್ಗೆ ನಾನು ರೌಟಿಂಗ್ ಮಾಡಬೇಕು. ಸೊ ಅವಾಗ ಏನ್ ಮಾಡ್ಬೇಕು ನಾವು, ಆ ನೆಟ್ವರ್ಕ್ ನ ಅಡ್ವರ್ಟೈಸ್ ಮಾಡ್ಬೇಕಾಗತ್ತೆ. ಸೊ ಅಂತ ಕೇಸಸ್ ಅಲ್ಲಿ ರೌಟರ್ಗಳು ಕನೆಕ್ಟ್ ಆಗಿರ್ತಾವೆ. ಸೊ ಮಲ್ಟಿಪಲ್ ರೌಟರ್ ಕನೆಕ್ಟ್ ಆಗಿರ್ತಾವೆ, ಆ ಕೇಸಸ್ಗೆ ರೌಟಿಂಗ್ ಬೇಕಾಗುತ್ತೆ. ಸೊ ಲೆಟ್ಸ್ ಇವಾಗ ಮಲೇಷಿಯಾದಿಂದ ನಮ್ ನೆಟ್ವರ್ಕ್ ಕನೆಕ್ಟ್ ಆಗ್ಬೇಕಂದ್ರೆ ಇಲ್ಲಿ ಒಂದು ರೌಟಿಂಗ್ ಬೇಕೇ ಬೇಕಲ್ವಾ, ಸೊ ಅದು ರೀಚ್ ಆಗಕ್ಕೆ. ಸೊ ಲೆಟ್ಸ್ ಇಲ್ಲಿಂದ ಇಲ್ಲಿ ಕನೆಕ್ಟ್ ಆಗ್ಬೇಕಂದ್ರೆ ರೌಟಿಂಗ್ ಬೇಕೇ ಬೇಕು. ಸೊ ದೆನ್ ಇಲ್ಲಿಂದ ಇಂಡಿಯಾ ಕನೆಕ್ಟ್ ಆಗ್ಬೇಕು, ರೌಟಿಂಗ್ ಬೇಕೇ ಬೇಕು. ಸೊ ಆತರ. ಸೊ ಇದು ಏನು ಐ ಎಸ್ ಪಿ ಏನು ಮಲ್ಟಿಪಲ್ ಆಗಿ ಕನೆಕ್ಟ್ ಆಗಿರ್ತಾವೆ, ಮಧ್ಯ ಮಧ್ಯದಲ್ಲಿ ಎಲ್ಲಿ ಬೇಕಾದ್ರೆ ಹೋಗ್ಬೋದು ಅದು. ಸೊ ಎಲ್ಲ ಪೂರ್ತಿ ಇಂಡಿಯಾದಲ್ಲಿ ಪೂರ್ತಿ ಕನೆಕ್ಟ್ ಆಗಿರ್ತಾವೆ. ಸೊ ಇಂಡಿಯಾದಿಂದ ಸಮುದ್ರದಿಂದ ಕೇಬಲ್ಸ್ಗಳು ಇಲ್ಲಿ ಎಲ್ಲ ಹೋಗಿರ್ತಾವು. ಸೊ ಈ ಇಲ್ಲ ಅದರ್ ಕಂಟ್ರೀಸ್ಗೆ ಹೋಗಿರ್ತಾವೆ. ಸೊ ಅಲ್ಲಿಂದ ಮತ್ತೆ ಎಲ್ಲೋ ಕಂಟ್ರಿಯಿಂದ ಹೋಗಿರ್ತಾವೆ. ಸೊ ಎಲ್ಲ ಸಮುದ್ರದಿಂದ ತಿರುಗಾಡ್ತಾವೆ ಈ ಕೇಬಲ್ಸ್. ಓಕೆ. ಸೊ ಇವಾಗ ನಮ್ಗೆ ಈ ಸಿ ರೌಟರ್ ಮೇಲೆ ರೌಟಿಂಗ್ ರನ್ ಮಾಡ್ಬೇಕಾಗತ್ತೆ. ಸೊ ಸಿಂಪಲ್, ಇಲ್ಲಿಂದ ಇಲ್ಲಿ ಕನೆಕ್ಟಿವಿಟಿ ಬೇಕಂದ್ರೆ ನಮ್ಗೆ ರೌಟಿಂಗ್ ರನ್ ಮಾಡ್ಬೇಕು ನಾವು. ಸೊ ಅದ್ಮೇಲೆ ಡಿಪೆಂಡ್, ಬಿ ಜಿ ಬಿ ಮಾಡ್ತೀವಾ, ಒ ಎಸ್ ಪಿ ಎಫ್ ಮಾಡ್ತೀವಾ, ಏನ್ ಮಾಡ್ತೀವಾ ಅಂತ. ಸೊ ಇಂಥ ಕೇಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ನಮ್ಗೆ ಡಿಫಾಲ್ಟ್ ರೌಟ್ ಬೇಕು. ಡಿಫಾಲ್ಟ್ ರೌಟ್ ನಮ್ಗೆ ಎಲ್ಲಿ ಬೇಕು, ಸೊ ಇಲ್ಲಿಂದ ಇದಕ್ಕೆ ನಮ್ಗೆ ಒಂದು ಡಿಫಾಲ್ಟ್ ರೌಟ್ ಬೇಕು ಐ ಎಸ್ ಪಿ ಕಡೆಗೆ ಹೋಗಕ್ಕೆ. ಸಿಂಪಲ್, ಒಂದು ಡಿಫಾಲ್ಟ್ ರೌಟ್. ಆಮೇಲೆ ರಿಮೈನಿಂಗ್ ಏನಿದ್ದು ನಾವು ರೌಟಿಂಗ್ ಮಾಡಬೇಕು. ಸೊ ಇಂಥ ಕೇಸಸ್ ಅಲ್ಲಿ ನಮ್ಗೆ ಮೂರು ಆಪ್ಷನ್ಸ್ ಇದೆ. ಒಂದು ವಿ ಪಿ ಎನ್ ಕಾನ್ಫಿಗರ್ ಮಾಡ್ತಾರೆ, ಇನ್ನೊಂದು ಮ್ಯಾನ್ಲಿಂಕ್ ಅಂತ ಕಾನ್ಫಿಗರ್ ಮಾಡ್ತಾರೆ. ಸೊ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ ಎಂ ಪಿ ಎಲ್ ಎಸ್ ಕನೆಕ್ಟಿವಿಟಿ ತಗೋತಾರೆ ಐ ಎಸ್ ಪಿ ಕಡೆಯಿಂದ. ಓಕೆ. ಸೊ ತ್ರೀ ಆಪ್ಷನ್ಸ್ ಇದೆ ನಮ್ಮ ಹತ್ರ. ಒಂದು ವಿ ಪಿ ಎನ್ ಕಾನ್ಫಿಗರ್ ಮಾಡ್ತಾರೆ. ಓಕೆ. ಸೊ ಇನ್ನೊಂದು ಮ್ಯಾನ್ಲಿಂಕ್ ಕಾನ್ಫಿಗರ್ ಮಾಡ್ತಾರೆ, ಮ್ಯಾನ್ ಲಿಂಕು. ದೆನ್ ಇನ್ನೊಂದು ವ್ಯಾನ್ ಲಿಂಕು ಅಂದ್ರೆ ಎಂ ಪಿ ಎಲ್ ಎಸ್, ಇನ್ನೊಂದು ವ್ಯಾನ್ ಲಿಂಕ್. ಈ ಮೂರು ಕಾನ್ಸೆಪ್ಟ್ ಬರುತ್ತೆ ಇದರಲ್ಲಿ. ಓಕೆ. ಸೊ ಮೂರು ಕಾನ್ಸೆಪ್ಟ್ ಯೂಸ್ ಮಾಡ್ತೀವಿ. ಸೊ ವಿ ಪಿ ಎನ್ ಕಾನ್ಫಿಗರ್ ಮಾಡಿದಾಗ ನಮ್ಗೆ ರೌಟಿಂಗ್ ಎನೇಬಲ್ ಮಾಡಲೇಬೇಕು. ಓಕೆ. ಸೊ ಯಾಕಂದ್ರೆ ನಾವು ರೌಟಿಂಗ್ ಹೆಂಗ್ ಎನೇಬಲ್ ಮಾಡ್ಬೇಕಂದ್ರೆ, ಏನ್ ನಮ್ದು ಲ್ಯಾಂಡ್ ಟ್ರಾಫಿಕ್ ಏನ್ ಇಲ್ಲಿ ಇದೆ ರೌಟರ್ ಹತ್ರ, ಈ ರೌಟರ್ ಇಂದ ನಾವು ಏನ್ ವಿ ಪಿ ಎನ್ ಟನಲ್ ಕ್ರಿಯೇಟ್ ಮಾಡ್ತೀವಲ್ಲ, ಆ ಟನಲ್ ಇಂದ ಟ್ರಾಫಿಕ್ ಹೋಗ್ಬೇಕಂತ ನಾವು ಹೇಳ್ಬೇಕು. ಸೊ ಅವಾಗ ಅದು ರೌಟರ್ ಏನ್ ಮಾಡುತ್ತೆ, ಈ ಟನಲ್ ಮೇಲೆ ರೌಟರ್ ಐ ಪಿ ಇದು ಟ್ರಾಫಿಕ್ ನ ಕಳಿಸುತ್ತೆ. ಸೊ ಫಿಸಿಕಲ್ ಕನೆಕ್ಟಿವ್ ನಮ್ದು ಐ ಎಸ್ ಪಿನೇ ಇರುತ್ತೆ, ಬಟ್ ಟ್ರಾಫಿಕ್ ಹೆಂಗ್ ಹೋಗುತ್ತೆ, ನಮ್ದು ಟನಲ್ ಮೂಲಕ ಹೋಗುತ್ತೆ ಆಚೆಯಿಂದ ಈ ಮಲೇಷ್ಯಾ ಸೈಡ್ಗೆ ರೀಚ್ ಆಗುತ್ತೆ. ಸೊ ಅವಾಗ ನಾವು ಮಾಡ್ತೀವಿ, ಈ ರೌಟಿಗೆ ನಾವು ವಿ ಪಿ ಎನ್ ಕಾನ್ಫಿಗರ್ ಮಾಡ್ತೀವಿ, ಈ ರೌಟರ್ ಅಲ್ಲೂ ವಿ ಪಿ ಎನ್ ಕಾನ್ಫಿಗರ್ ಮಾಡ್ತೀವಿ, ಇನ್ ಮತ್ತೆ ಒಂದು ಟನಲ್ ಕ್ರಿಯೇಟ್ ಮಾಡ್ತೀವಿ. ವಿ ಪಿ ಎನ್ ಕಾನ್ಫಿಗರ್ ಮಾಡಿದ್ಮೇಲೆ ಟನಲ್ ಕ್ರಿಯೇಟ್ ಆಗೇ ಆಗುತ್ತೆ. ಓಕೆ. ಸೊ ಅವಾಗ ಏನ್ ಮಾಡ್ತೀವಿ, ಇದರಲ್ಲೂ ರೌಟಿಂಗ್ ಮಾಡ್ತೀವಿ, ಇದರಲ್ಲೂ ರೌಟ್ತೀವಿ. ಯಾಕಂದ್ರೆ ಇವ್ರಿಬ್ರದ್ದು ನೇಬರ್ಶಿಪ್ ಆಗ್ಬೇಕಲ್ಲ. ಸೊ ಟನಲ್ ಮೂಲಕ ನೇಬರ್ಶಿಪ್ ಆಗ್ಬೇಕು. ಅವಾಗ ಟನಲ್ಗೆ ಏನ್ ಐಫಿ ಕಾನ್ಫಿಗರ್ ಮಾಡ್ತೀವಿ, ಅದನ್ನ ನೇಬರ್ಶಿಪ್ ಆಗಿ ಆಗುತ್ತೆ ಅದು. ಸೊ ಅಡ್ವರ್ಟೈಸ್ ಆಗ್ಬಿಟ್ಟು ನೇಬರ್ಶಿಪ್ ಆಗುತ್ತೆ ಬಿಟ್ವೀನ್ ಟೂ ರೌಟರ್ಸ್. ಸೊ ಇವಾಗ ಎಂ ಪಿ ಎಲ್ ಎಸ್ ತಗೊಂಡ್ರೆ, ಸೊ ವ್ಯಾನ್ ಲಿಂಕ್ ತಗೊಂಡ್ರೆ, ಸೊ ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಜಸ್ಟ್ ನಮ್ದು ಬಿ ಜಿ ಪಿ ರನ್ ಮಾಡುತ್ತೆ. ಸೊ ಬಿ ಜಿ ಪಿ ಅಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ ಎ ಎಸ್ ನಂಬರ್ ಅಂತ, ಆಟೋನಮಸ್ ಸಿಸ್ಟಮ್ ನಂಬರ್ ಅಂತ. ಸೊ ನಾವ್ ಏನ್ ಮಾಡ್ತೀವಿ, ಎಲ್ ಎಸ್ ಎ ಆಟೋನಮಸ್ ನಂಬರ್ 1 ಇದೆ, ಇಲ್ಲಿದೆ. ಸೊ ಎ ಎಸ್ ನಂಬರ್ 1 ಇಲ್ಲಿ ಇದೆ, ಅಲ್ಲಿ 2 ಇದೆ. ಓಕೆ, ಮಲೇಷ್ಯಾದಲ್ಲಿ 2, ಇಲ್ಲಿ ಎ ಎಸ್ ನಂಬರ್ 2 ಇದೆ. ಸೊ ಅವಾಗ ಈ ರೌಟರ್ಗೆ ನಾವು ಏನ್ ಹೇಳ್ತೀವಿ ಅಂದ್ರೆ, ಸೊ ಲೆಟ್ಸ್ ಎ ನೇಬರ್ ಒಂದು ಕಮಾಂಡ್ ರನ್ ಮಾಡ್ತೀವಿ. ಸೊ ಇದಕ್ಕೆ ನಾವು ಯಾವ್ದು ನಿಂದು ನೇಬರ್ ಅಂತ ಹೇಳ್ಬೇಕು ಈ ರೌಟರ್ಗೆ, ಸೊ ಇಂಡಿಯಾ ರೌಟರ್ಗೆ. ಸೊ ಇಂಡಿಯಾ ರೌಟರ್ಗೆ ನಾವು ನೇಬರ್ ಏನ್ ಹೇಳ್ತೀವಿ, ಎ ಎಸ್ ನಂಬರ್ 2 ನಿಂದು ನೇಬರ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ಒಂದು ಕಮಾಂಡ್ ಇದೆ. ಸೊ ನೇಬರ್, ದೆನ್ ನೆಟ್ವರ್ಕ್ ಐ ಪಿ ಅಡ್ರೆಸ್, ದೆನ್ ರಿಮೋಟ್ ಎ ಎಸ್ 2 ಅಂತ. ಓಕೆ. ಸೊ ಆತರ ನಾವು ಅದಕ್ಕೆ ಹೇಳ್ತೀವಿ. ಸೊ ಅವಾಗ ಅದು ಬಿ ಜಿ ಪಿ ರನ್ ಆಗುತ್ತೆ. ಸೊ ಅಂತ ಕೇಸಸ್ ಅಲ್ಲಿ ನಮ್ಗೆ ಇದು ರೌಟಿಂಗ್ ಬೇಕಾಗುತ್ತೆ. ಓಕೆ. ಸೊ ಅದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಕ್ಕೆ ಕ್ರಿಟಿಕಲ್ ಆಗುತ್ತೆ, ಕರೆಕ್ಟಾ? ಬಟ್ ಇವಾಗ ನಾವು ಮಲ್ಟಿಪಲ್ ರೌಟರ್ ತಗೊಂಡಾಗ ನಮ್ಗೆ ಗೊತ್ತಾಗುತ್ತೆ ಈ ರೌಟರ್ಗೆ ಎಷ್ಟು ನೆಟ್ವರ್ಕ್ ಇದೆ ಅಷ್ಟು ನಾವು ಅಡ್ವರ್ಟೈಸ್ ಮಾಡಬೇಕು. ಸಿಮಿಲರ್ ಇಲ್ಲೂ ಹೋದ್ರು ಸೇಮು. ಸೊ ಇವಾಗ ಇಲ್ಲಿಂದ ನಮ್ಗೆ ಒಂದು ಇಂಟರ್ನೆಟ್ ಕನೆಕ್ಟಿವಿಟಿ ಇದೆ. ಸೊ ಅದನ್ನ ನಾವು ಅಡ್ವರ್ಟೈಸ್ ಮಾಡಂಗಿಲ್ಲ, ಆ ನೆಟ್ವರ್ಕ್ನ ನೆಟ್ವರ್ಕ್ನ ಅಡ್ವರ್ಟೈಸ್ ಮಾಡಂಗಿಲ್ಲ. ಓಕೆ. ಸೊ ಅದಕ್ಕೆ ನಾವು ಡಿಫಾಲ್ಟ್ ರೌಟ್ ಕೊಡ್ತಾ ಇದೀವಿ. ಸೊ ರಿಮೈನಿಂಗ್ ಏನ್ ನಾವು ಟನಲ್ ಕ್ರಿಯೇಟ್ ಮಾಡ್ತೀವಿ, ಅದೆಲ್ಲ ಮಾಡ್ತೀವಲ್ಲ, ವರ್ಚುವಲ್ ಇಂಟರ್ಫೇಸ್ ಮಾಡಲಿ, ಅದು ಏನ್ ಕ್ರಿಯೇಟ್ ಮಾಡ್ತೀವಿ ಅದನ್ನ ನಾವು ಅಡ್ವರ್ಟೈಸ್ ಮಾಡಬೇಕು, ಆ ನೆಟ್ವರ್ಕ್ನ ಅಡ್ವರ್ಟೈಸ್ ಮಾಡಬೇಕು. ಸಿಂಪಲ್. ಸೊ ಫಸ್ಟ್ ಕಾನ್ಸೆಪ್ಟ್ ತಿಳ್ಕೊಳ್ಳೋಣ, ಆಮೇಲೆ ಅದಕ್ಕೆ ಬರೋಣ, ಅವಾಗ ಗೊತ್ತಾಗುತ್ತೆ ಸೊ ಯಾವ ತರ ಕಾನ್ಫಿಗರ್ ಮಾಡ್ತೀವಿ ಅಂತ. ಸೊ ಲಾಸ್ಟ್ ಮೂಮೆಂಟ್ಗೆ ಒಂದು ಟೊಪಾಲಜಿ ಕ್ರಿಯೇಟ್ ಮಾಡಿಬಿಟ್ಟು ಕಾನ್ಫಿಗರ್ ಮಾಡಿ ನೋಡೋಣ. ಸೊ ಅವಾಗ ಹೆಂಗ್ ಆಗುತ್ತೆ ಅಂತ ಗೊತ್ತಾಗುತ್ತೆ.
ಫಸ್ಟ್ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಸೊ DR BR ಹೆಂಗ್ ಎಲೆಕ್ಷನ್ ಆಗ್ತಾ ಇದೆ, ಸೊ ಹೆಂಗ್ ಕನೆಕ್ಟಿವಿಟಿ ಹೋಗ್ತಾ ಇದೆ. ಓಕೆ, ಸೊ ಯಾ ಓಕೆ, ಸೊ ಈ ರೌಟರ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಇದು ರೌಟರ್ 11. ಸೊ ಆಲ್ರೆಡಿ ಇಲ್ಲಿ ರೌಟರ್ ನಂಬರ್ ಎಲ್ಲ ಆಲ್ರೆಡಿ ಮೆನ್ಷನ್ ಆಗಿದೆ. ಓಕೆ, ಸೊ ರೌಟರ್ 17 ಅದೇ ತರ ನಾವು ಕನ್ಸಿಡರ್ ಮಾಡೋಣ. ಸೊ ಯಾವ ಯಾವ ರೌಟರ್ ಅಂತ. ಸೊ ಇದು ನಮ್ದು ರೌಟರ್ 11. ಸೊ ದಿಸ್ ಇಸ್ ಮೈ ರೌಟರ್ 11. ಓಕೆ, ಮಿಡಲ್ ರೌಟರ್ 11. ಸೊ ಬೇಕಾದ್ರೆ ಹೋಸ್ಟ್ ನೇಮ್ ಚೇಂಜ್ ಮಾಡೋಣ, ಇಲ್ಲಿ ಗೊತ್ತಾಗುತ್ತೆ ನಮಗೆ. ರೌಟರ್ 11 ಅಲ್ಲ, ಅದು 18 ಐ ಗೆಸ್. ಅದು ಇದು ಕಾಣ್ತಾ ಇಲ್ಲ ಇದು. ಇದು ಮಧ್ಯದಲ್ಲಿ ಬರ್ತಾ ಇದೆಯಲ್ಲ, ರೌಟರ್ 18 ಅದು. ಓಕೆ, ಸೊ ಇಲ್ಲಿ ಇಲ್ಲಿ ಮೇಲ್ಗಡೆ ಕಾಣುತ್ತೆ ನೋಡಿ, ರೌಟರ್ 18. ಸೊ ಹೋಸ್ಟ್ ನೇಮ್ ಚೇಂಜ್ ಮಾಡೋಣ, R18 ಅಂತ ಹಾಕೋಣ, ಅಂದ್ರೆ ರೌಟರ್ 18 ಅಂತ. ಓಕೆ, ಸೊ ಫಸ್ಟ್ ನಮಗೆ IP ಕಾನ್ಫಿಗರೇಷನ್ ಮಾಡಬೇಕು. ಓಕೆ, ಫಸ್ಟ್ ಇಂಟರ್ಫೇಸ್ FA0/0. 0/0 ಯಾವ ನೆಟ್ವರ್ಕ್ ಕನೆಕ್ಟ್ ಆಗಿದೆ? 0/0 ಇದು ನೆಟ್ವರ್ಕ್ 20.5.1 ಡಾಟ್ ಸಮಥಿಂಗ್. ಓಕೆ, ಸೊ ಸಿಂಪಲ್ ಕಾನ್ಫಿಗರೇಷನ್ ಇಲ್ಲಿ ನಾನು ಲೈಕ್, ಸಾರಿ ಡಿಸ್ಕನೆಕ್ಟ್ ಆಯ್ತು ಇದು. ಓಕೆ, ಸೊ ಈ ಕಡೆ ಏನ್ ರೌಟರ್ ಈ ಪಕ್ಕದಲ್ಲಿ ಏನ್ ಮಾಡ್ತೀನಿ, 1 IP ಅಸೈನ್ ಮಾಡ್ತೀನಿ, ಈ ಕಡೆ ಎಲ್ಲ 2 IP ಅಸೈನ್ ಮಾಡ್ತೀನಿ. ಓಕೆ, ಸೊ ಸಿಮಿಲರ್ ಇಲ್ಲೂ ಬಂದ್ರೆ ಈ ಕಡೆ 2 ಆಗುತ್ತೆ, ಸೊ ಈ ಕಡೆ ಆಚೆ ಹೋಗ್ತಾ ಇರೋದು 1 ಆಗುತ್ತೆ. ಸೊ ಸಿಂಪಲ್ ಕಾನ್ಸೆಪ್ಟ್. ಓಕೆ, IP ಅಡ್ರೆಸ್ 10 ಡಾಟ್ ಸಾರಿ 20 ಇಂದ ಸ್ಟಾರ್ಟ್ ಆಗಿದೆ, 20.5.1.1 IP ಅಡ್ರೆಸ್. ದೆನ್ 255.255.255.0. ಸೊ /24 ತಗೋತೀನಿ. ಓಕೆ, ಶಟ್ ಅಂಡ್ ನೋ ಶಟ್, ಎಕ್ಸಿಟ್. ದೆನ್ ನೆಕ್ಸ್ಟ್ ಇಂಟರ್ಫೇಸ್, ಒನ್ ಇಂಟರ್ಫೇಸ್ ಈ ಕಡೆ ರೈಟ್ ಸೈಡ್, ಸೊ ಅದಕ್ಕೆ IP ಅಸೈನ್ ಮಾಡೋಣ 21.1.1. ಓಕೆ, ಸೊ 1. ದೆನ್ IP ಅಡ್ರೆಸ್, ಸೊ ಇಲ್ಲಿ 1.1, ಶಟ್ ನೋ ಶಟ್, ಎಕ್ಸಿಟ್. ಸೊ 2 ಇಂಟರ್ಫೇಸ್ ಆಯ್ತು. ದೆನ್ ನನಗೆ ಸೀರಿಯಲ್ ಇಂಟರ್ಫೇಸ್ ಇದೆ. ಇವಾಗ ಫಾಸ್ಟ್ ಇಂಟರ್ನೆಟ್ ಇಲ್ಲ, ಸೊ ಈ ಕಡೆ ಎಲ್ಲ ಸೀರಿಯಲ್ ಇರೋದು. ಸೊ ಕೆಳಗಡೆ ನೆಟ್ವರ್ಕ್ ಕಾನ್ಫಿಗರ್ ಮಾಡೋಣ. ಸೊ ಇಲ್ಲಿ ನಾನು ನೆಟ್ವರ್ಕ್ ಮೆನ್ಷನ್ ಮಾಡಿಲ್ಲ, ಸೊ ಇಲ್ಲಿ ಏನ್ ಮಾಡೋಣ ಅಂದ್ರೆ ಈ 7 ನೆಟ್ವರ್ಕ್ ಇಲ್ಲಿ ಹಾಕೊಳ್ಳೋಣ, 8 ಇಲ್ಲಿ ಇರಲಿ. ದೆನ್ ಇಲ್ಲಿ 9 ಹಾಕೋಣ, 20.9.1.0/24. ಓಕೆ, ಸೊ ಇಲ್ಲಿ ನಾನು ಇಂಟರ್ಫೇಸ್ ಸೀರಿಯಲ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೀರಿಯಲ್ ಯಾವ್ದಿದೆ ಇಲ್ಲಿ? ಸೀರಿಯಲ್ 0/3/0 ಇದೆ. ಓಕೆ, 0/3/0 ಇದೆ. ದೆನ್ IP ಅಡ್ರೆಸ್ ಬಂದ್ಬಿಟ್ಟು 20 ಡಾಟ್, ಸಾರಿ ಇಲ್ಲಿ ನಾನು ರಾಂಗ್ ಮಾಡಿದೆ ಮತ್ತೆ, 20.20.7. ಸೊ ಐ ಗೆಸ್ ಮೇಲ್ಗಡೆನೂ ನಾನು ರಾಂಗ್ ಮಾಡಿದ್ದೀನಿ. ನೋ ಶಟ್, ನೋ ಶಟ್. ಸೊ ಓಕೆ, ಇಲ್ಲಿ 5 ನೆಟ್ವರ್ಕ್ ರಾಂಗ್ ಮಾಡಿದ್ದೀನಿ ನಾನು. ಇದು 20 ಆಗೇ ಇಲ್ಲ, ಅದು 10 ಆಗೋಯ್ತು. ಓಕೆ, ಸೊ ಏನ್ ಮಾಡೋಣ ಅಂದ್ರೆ ವಾಪಸ್ ಕಾನ್ಫಿಗರ್ ಮಾಡೋಣ. ಇಂಟರ್ಫೇಸ್ FA0/0, IP ಅಡ್ರೆಸ್ 20.1.1.20.5.1.1. ಓಕೆ, 255.255.255.0. ಓಕೆ, ನೋ ಶಟ್. ಸೊ ಈ ಕಡೆ 20 ನೆಟ್ವರ್ಕ್ ಆಯ್ತು, 20.5 ನೆಟ್ವರ್ಕ್. ಸೊ ದೆನ್ ಸಿಮಿಲರ್ FA0/1 ನಾನು ರಾಂಗ್ ಮಾಡಿದ್ದೀನಿ. ಸೊ IP ಅಡ್ರೆಸ್ ಚೇಂಜ್ ಮಾಡೋಣ, 20.1 ಆಗಬೇಕು. ನೋ ಶಟ್, ದೆನ್ ಎಕ್ಸಿಟ್. ದೆನ್ ಸೀರಿಯಲ್, ನೆಕ್ಸ್ಟ್ ಸೀರಿಯಲ್ ನ ಪೋರ್ಟ್, ನೆಕ್ಸ್ಟ್ ಸೀರಿಯಲ್ ಪೋರ್ಟ್ ಈ ಕಡೆದು ಕಾನ್ಫಿಗರ್ ಮಾಡೋಣ. ಈ ಕಡೆ 0.1/0/1/1 ಇದೆ. ಓಕೆ, ಸೊ IP ಅಡ್ರೆಸ್, ಸೊ ಆ ಕಡೆ 20.3 ನೆಟ್ವರ್ಕ್ ಇದೆ. ಓಕೆ, ಸೊ 20.3 ನೆಟ್ವರ್ಕ್ ಎಂದು ಶಟ್ ನೋ ಶಟ್. ಓಕೆ, ಎಕ್ಸಿಟ್. ದೆನ್ ಇನ್ನೊಂದು ಇಂಟರ್ಫೇಸ್ ಇದೆ ಈ ಕಡೆ ಇದೆ. ಓಕೆ, ಸೀರಿಯಲ್ 0/1/0 ಇದೆ, 1/0. ಓಕೆ, ಸೊ IP ಅಡ್ರೆಸ್
ಅದು 20.4 ನೆಟ್ವರ್ಕ್ ಅಲ್ಲಿ ಇದೆ. ಓಕೆ, ಶಟ್ ಟು ನೋ ಶಟ್ ಟು. ಸೊ ರೈಟ್. ಓಕೆ, ಸೊ ಇವಾಗ ಏನಾಯ್ತು, ಜಸ್ಟ್ ಐ ಪಿ ಅಸೈನ್ಮೆಂಟ್ ಆಯ್ತು. ಸೊ ಐ ಪಿ ಇಂಟರ್ಫೇಸ್ ಬ್ರೀಫ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಸೊ ಫಾಸ್ಟ್ ಇಥರ್ನೆಟ್ 10.20.5 ನೆಟ್ವರ್ಕ್ ಅಲ್ಲಿ ಇದೆ. ಫಾಸ್ಟ್ ಇಥರ್ನೆಟ್ 20.1 ಅಲ್ಲಿ ಇದೆ, ದೆನ್ 20.4 ಅಲ್ಲಿ ಇದೆ, 20.3 ಅಲ್ಲಿ ಇದೆ, 20.7 ಅಲ್ಲಿ ಇದೆ. ಓಕೆ, ಸೊ ಎಲ್ಲ ಇಂಟರ್ಫೇಸ್ ಕಾನ್ಫಿಗರ್ ಆಯ್ತು ರೌಟರ್ 18 ಅಲ್ಲಿ. ಓಕೆ, ಸೊ ಸಿಮಿಲರ್ ಕೆಳಗಡೆ ರೌಟರ್ ಅಲ್ಲಿ ಕಾನ್ಫಿಗರ್ ಮಾಡೋಣ. ಕೆಳಗಡೆ ರೌಟರ್, ದಿಸ್ ಈಸ್ ಅವರ್ ರೌಟರ್ 14. enable config terminal, interface FA0/1 ಫಸ್ಟ್ ಮಾಡ್ತೀನಿ. IP address 20.8.1.1 255.255.255.0. So set no set, sorry, set no set. Exit similar ಇನ್ನೊಂದು ಇಂಟರ್ಫೇಸ್ FA0/ ಈ ಕಡೆ FA0 ಯಾವ್ದಿದೆ, ಈ ಕಡೆ 0/0 ಇದೆ. ಓಕೆ, ಸೊ ರೈಟ್ ಸೈಡ್ 0/0, ದೆನ್ IP ಅಡ್ರೆಸ್ 9 ಇದೆ ಆ ಕಡೆ 9, ದೆನ್ ಸೆಟ್ ನೋ ಸೆಟ್ ಎಕ್ಸಿಟ್. ದೆನ್ ಇನ್ನೊಂದು ಸೀರಿಯಲ್ ಇಂಟರ್ಫೇಸ್ ಇದೆ. ಸೀರಿಯಲ್ ಇಂಟರ್ಫೇಸ್ 0/3/0 ಇದೆ. ಓಕೆ, ಸೊ ಇದಕ್ಕೆ ಐ ಪಿ ಅಡ್ರೆಸ್, ಇಲ್ಲಿ ಐ ಪಿ ಅಡ್ರೆಸ್ ಈ ರೇಂಜ್ ಅಲ್ಲಿ 20.7.1 ಈ ಕಡೆ ಆಗಿದೆ, ಈ ಕಡೆ 2 ಮಾಡೋಣ. 20.7.1.2 255.255.255.0, then start and no start. Okay, so end right. So IP interface brief, IP verify ಮಾಡೋಣ. 20.9 ನೆಟ್ವರ್ಕ್ ಇದೆ, 20.8 ನೆಟ್ವರ್ಕ್ ಇದೆ, 20.7 ನೆಟ್ವರ್ಕ್ 2 IP ಇದೆ. ಓಕೆ, ಫೈನ್. ಸೊ ಆಲ್ ಗುಡ್. ಸೊ router 14 done. Config terminal, host name router 14 ಅಂತ ಹಾಕೋಣ. router 14. Okay, so it's good. Router 14 is done. So then router 16 ಒಂದು ಮಾಡೋಣ. ಸೊ ಇದಕ್ಕೆ ಜಸ್ಟ್ ಐ ಪಿ ಅಸೈನ್ ಮಾಡಬೇಕು. router 16 no enable config terminal interface. So FA0/0, then IP address. So ಇಲ್ಲಿ 20 network 20.9.1 dot 2 IP address 255.255.255.0, then shut and no shut. Okay, so here done. So ಇಲ್ಲಿ IP assignment ಆಯ್ತು. ಸೊ ಸಿಮಿಲರ್ ಈ ಕಡೆ ಮಾಡೋಣ. Okay, similar right side config terminal. So enable config terminal, interface FA ಈ ಕಡೆನೂ 0/0 ಇದೆ. Then IP address 20.8.1.2 IP address 8.1.2, then 255.255.255.0, then shut and no shut. Okay, fine. So ಇದಕ್ಕೂ IP assignment ಆಯ್ತು. ಸೊ ದೆನ್ ರೈಟ್ ಸೈಡ್ ಈ ಕಡೆ ಬರೋಣ, ಈ ಕಡೆ ಕಾನ್ಫಿಗರ್ ಮಾಡೋಣ. enable config terminal interface FA0/0 ಒಂದಿದೆ. IP address, ಇದಕ್ಕೆ IP address 20.1.1.2 255.255.255.0, shut no shut. Okay, so then exit. Interface FA0/1 ಒಂದಿದೆ, ರೈಟ್ ಸೈಡ್ ಇಂಟರ್ಫೇಸ್. Okay, so IP address then 20.2.10. ಸೊ ಈ ಕಡೆ ಎರಡು IP ಬರುತ್ತೆ, 255.255.255.0, then shut and no shut. Okay, so done. End. Okay, so ಈ ರೌಟರ್ ಕಾನ್ಫಿಗರೇಷನ್ ಮುಗೀತು.
ಸೊ ದೆನ್ ಈ ಕಡೆ ಬರೋಣ. ಸೊ ಇದು 20.2 ನೆಟ್ವರ್ಕ್ ಅಲ್ಲೇ ಇದೆ. ಓಕೆ. ನೋ ಎನೇಬಲ್ ಕಾನ್ಫಿಗ್ ಟರ್ಮಿನಲ್ ಇಂಟರ್ಫೇಸ್ FA0/0. ಇದು IP ಅಡ್ರೆಸ್ 120 IP ಅಡ್ರೆಸ್. ಓಕೆ. 20.2 network, 20.2.1.2 IP, then 255.255.255.0, then shut and no shut. ಸೊ ಇವಾಗ ಏನಾದ್ರೂ ಮಿಸ್ ಆದ್ರೆ ಕಾನ್ಫಿಗರೇಷನ್ ಪ್ರಾಪರ್ ಆಗಿ ಆಗಲ್ಲ. ಸೊ ಇಲ್ಲಿ ಡುಪ್ಲಿಕೇಟ್ IP ಬರ್ತಾ ಇದೆ ನನಗೆ. ಎಸ್, ಏನೋ ಒಂದು ಮಿಸ್ ಆಗಿದೆ. ಓಕೆ. ಸೊ ಈ ಕಡೆ 2 ಆಯ್ತಲ್ಲ. ಓಕೆ ಫೈನ್. ಸೊ ರೌಟರ್ ಈ ಕಡೆ ಹೋಗ್ಬಿಟ್ಟು ವೆರಿಫೈ ಮಾಡಬೇಕು. ಸೊ ಶೋ IP ಇಂಟರ್ಫೇಸ್ ಬ್ರೀಫ್. ಸೊ 20.2.1. ಕರೆಕ್ಟ್ ಆಗಿದೆ ಇದು. ಸೊ ಇಲ್ಲಿ ಏನೋ ಇದೆ ಈ ರೌಟರ್ ಮೇಲೆ ಏನು ಮಿಸ್ ಆಗಿದೆ. ಸೊ IP ಇಂಟರ್ಫೇಸ್ ಬ್ರೇಕ್. ಸೊ ರಾಂಗ್ IP ಅಸೈನ್ ಮಾಡಿದ್ರೆ ಈ ತರ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನ ನಾವು ವೆರಿಫೈ ಮಾಡಬೇಕು. ಓಕೆ. ಸೊ ಇದು IP ಕರೆಕ್ಟ್ ಆಗಿದೆ, FA0/0. ಈ ಕಡೆದು ಕರೆಕ್ಟ್ ಆಗಿದೆ, ಬಟ್ ಈ ಕಡೆದು ಪ್ರಾಬ್ಲಮ್ ಆಗಿದೆ. ಓಕೆ. ಸೊ ವಾಪಸ್ ಕನ್ಸಿಡರ್ ಮಾಡೋಣ. ಇಂಟರ್ಫೇಸ್ FA0/0. ಸೊ IP ಅಡ್ರೆಸ್ 20.2.1.1 IP ಆಗಬೇಕಿತ್ತು ಅಲ್ಲಿ. ಸೊ ನಾನು ಮಿಸ್ ಆಗಿ 2 IP ಅಸೈನ್ ಮಾಡಿದೆ. ಓಕೆ. ಸೊ ಓವರ್ಲ್ಯಾಪ್ ವಿತ್ this one. So overlap. Why it is showing overlap? Okay. So first no IP. Let's say first remove ಮಾಡೋಣ. ಎಷ್ಟು 20.2 ಹಾಕಿದ್ದಲ್ಲ. ಓಕೆ. ಸೊ ಇವಾಗ try to assign, still it's showing overlap. Why? 20.2 network. And verify ಮಾಡೋಣ. ಓಕೆ. ಸೊ ನಾನು ಈ ಕಡೆ ಅಸೈನ್ ಮಾಡಿದೆಲ್ಲ. ಓಕೆ. ಕಾನ್ಫಿಗ್ ಟರ್ಮಿನಲ್ ಇಂಟರ್ಫೇಸ್ FA0/0. Now the IP address should be FA0/0 ಈ ಕಡೆ 20.1 ನೆಟ್ವರ್ಕ್ ಅದು. ಓಕೆ. 20.1 ನೆಟ್ವರ್ಕ್ in here 2. Okay, fine. No chat. End. Done. Okay, so router ಈ ಸೈಡ್ ಮುಗಿತು. Then let's come to this router. Okay, come to this router. No. Enable config terminal ಇಂಟರ್ಫೇಸ್. ಈ ಕಡೆ ಒಂದೇ ಇಂಟರ್ಫೇಸ್ ಇದೆ, ಅದು ಸೀರಿಯಲ್ ಇಂಟರ್ಫೇಸ್ ಇದೆ. ಓಕೆ. ಇಂಟರ್ಫೇಸ್ ಸೀರಿಯಲ್ 0/3/0 ಇದೆ. ಸೊ ಇದಕ್ಕೆ IP ಅಡ್ರೆಸ್ಸು 20.3 ನೆಟ್ವರ್ಕ್ ಅಲ್ಲಿ ಇದೆ 1.2. ಓಕೆ. ಸೊ ಸೆಂಟ್ರಲ್ ರೌಟರ್ ಅಲ್ಲಿ ಆಲ್ರೆಡಿ ಕಾನ್ಫಿಗರ್ ಆಗಿದೆ 1.1. ಸೊ ಈ ಕಡೆ 2 ಬರುತ್ತೆ 0. Okay, so then you are done. Then here, then come here. Okay. No. Enable config terminal interface FA. ಫಾಸ್ಟ್ ಇಟ್ಟಿಲ್ಲ, ಇಲ್ಲಿ ಸೀರಿಯಲ್ ಕನೆಕ್ಟ್ ಆಗಿದೆ. ಸೀರಿಯಲ್ 0/3/0. ದೆನ್ IP ಅಡ್ರೆಸ್ ಇಲ್ಲಿ ಏನು 20.4 ನೆಟ್ವರ್ಕ್ 1.2. ದೆನ್ 255.255.255.0. ದೆನ್ ಶಟ್ ಆ್ಯಂಡ್ ನೋ ಶಟ್. ಜಸ್ಟ್ IP ಅಸೈನ್ ಮಾಡ್ತಾ ಇದೀನಿ ಎಲ್ಲ ಇಂಟರ್ಫೇಸ್ಗೆ. ಓಕೆ, ಸಿಂಪಲ್. ಸೊ ಈ ರೌಟರ್ದು IP ಅಸೈನ್ಮೆಂಟ್ ಡನ್. ಸೊ ನೆಕ್ಸ್ಟ್ ಇನ್ನ 2 ರೌಟರ್ ಉಳಿತು, ಇದೊಂದು ಇನ್ನೊಂದು ಕಡೆ. ಸೊ ದಿಸ್ ಇಸ್ ದ ಒನ್. ನೋ. ಎನೇಬಲ್ ಕಾನ್ಫಿಗ್ ಟರ್ಮಿನಲ್ ಇಂಟರ್ಫೇಸ್. ಈ ಕಡೆ 2 ಇದಾವೆ, FA0/0 ಇದೆ. ಸೊ 0/0ಗೆ IP ಅಡ್ರೆಸ್ 20.5 ನೆಟ್ವರ್ಕ್ ಅಲ್ಲಿ ಇದೆ. ಅದು 255.255.255.0. ಸೆಟ್ ನೋ ಸೆಟ್. ಇಲ್ಲಿ ಕನ್ಫ್ಯೂಷನ್ ಇಲ್ಲ ಅಲ್ಲ? ಸೊ IP ಅಸೈನ್ಮೆಂಟು.
ಸೊ ದೆನ್ ಇಂಟರ್ಫೇಸ್ ಎಫ್ ಎ 0/1 ಒಂದಿದೆ. ಸೊ 0/1 ಬೇರೆ ನೆಟ್ವರ್ಕ್ ಅಲ್ಲಿ ಇದೆ. ದಟ್ ಈಸ್ 20.6.1.1 IP 255.255.255.0. ಶಟ್ ಅಂಡ್ ಶಟ್ ನೋ ಶಟ್ ಒಂದು. ಸೊ ಲಾಸ್ಟ್ ಒಂದು ರೌಟರ್ ಉಳಿತು, ಫೈನಲ್ router. Oh, this is our final router. Okay, no enable config terminal interface FA0/0, then IP address. ಬ್ರೋ ಇದು ನೀವು ಮಾಡ್ತೀರ ಇಂಡಿಯಾದಲ್ಲಿ ಇರೋದು ಈಗೇನು? ಸರಿ. ನೀವು ಮಾಡ್ತಿರೋ ಈ ರೌಟರ್ಸ್ ಎಲ್ಲ ಇಂಡಿಯಾದಲ್ಲಿ ಇರೋದು ಇಲ್ಲ? ಇವಾಗ ಇವಾಗ ಮಾಡ್ತಾ ಇರೋದನಾ? ಹೌದು. ಸೊ ಇವಾಗ ನೀವು ಇಂಡಿಯಾದಲ್ಲೇ ಅನ್ಕೊಳ್ಳಿ. ಸೊ ಅದರಲ್ಲಿ ಪ್ರಾಬ್ಲಮ್ ಇಲ್ಲ. ಸೊ ಒಂದ್ ಓ, ಕಂಟ್ರಿನೇ ಇದೆಲ್ಲ ಅನ್ಕೊಳ್ಳಿ. ಇಂಡಿಯಾದಲ್ಲಿ? ಹಾ, ಒಂದ್ ಕಂಟ್ರಿಲೇ ಹಾ ಅನ್ಕೊಳ್ಳಿ. ಸೊ ಇವಾಗ ನೀವು ISP ಗೆ ಹೋದ್ರೆ, ಸೊ ಹಾ. ನಿಮ್ಗೆ ಇಷ್ಟೊಂದು ಇದಕ್ಕಿಂತ ಬೇಜಾನ್ ರೌಟರ್ ಇಂಡಿಯಾದಲ್ಲೇ ಇರ್ತಾವ. ಈಗ ಒಂದೊಂದು ರೌಟ್ರಿಗೆ ಒಂದೊಂದು ISP ಕೊಟ್ಟಿರ್ತಾರಲ್ವಾ, ISP ಕನೆಕ್ಟ್ ಆಗಿರ್ತಾರಲ್ಲ? ಎಸ್, ಇವಾಗ ಕನ್ಸಿಡರ್ ಮಾಡಿದ್ರೆ ಇದು ಒಂದು ಆಫೀಸ್ ಆಗುತ್ತೆ, ಇದು ಒಂದು ಆಫೀಸ್ ಆಗುತ್ತೆ. ಸೊ ಇದು ಒಂದು ಆಫೀಸ್ ಆಗುತ್ತೆ. ಇದಕ್ಕೆಲ್ಲ ಒಂದೊಂದು ISP ಕನೆಕ್ಟಿವಿಟಿ ಇರ್ತಾವ. ಸೊ ಹಾ. ಲೆಟ್ಸ್ ಈ ಕನ್ಸಿಡರ್ ಮಾಡೋಣ, ಇದು ಮಧ್ಯದಲ್ಲಿ ಇದೆ ಅಲ್ಲ, ಅದು ಬೆಂಗಳೂರು ಅನ್ಕೊಳ್ಳೋಣ. ಹಾ ಓಕೆ, ಸೊ ಇದೆಲ್ಲ ಬೇರೆ ಬೇರೆ ಸಿಟೀಸ್ ಅನ್ಕೊಳ್ಳಿ. ಸೊ ಲೈಕ್ ಒಂದ್ ಮೈಸೂರು, ಒಂದ್ ಮಂಗಳೂರು, ಆ ತರ ಕನ್ಸಿಡರ್ ಮಾಡ್ಬೋದು. ಹಾ ಓಕೆ. ಸೊ ಸೊ ಒಂದ್ ಕಡೆ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಸಿಂಗಲ್ ಲಿಂಕ್ ISP ಇದ್ರೆ ಒಂದೇ ಒಂದು ರೌಟರ್ ಆಗ್ತಾರೆ ಒಂದ್ ಸೈಡ್ಗೆ. ಸೆಕೆಂಡ್ ರೌಟರ್ ಏನ್ ಬೇಕಾಗಿಲ್ಲ. ಹಾ ಬಟ್ ಪ್ರೈಮರಿ ಫಾರ್ ಸೆಕೆಂಡರಿ ISP ಎಕ್ಸಾಂಪಲ್ ಬೇಕು ಅಂದ್ರೆ, ಹ್ಮ್ ಎರಡು ISP ತಗೊಂಡಿರ್ತಾರೆ ಒಂದೊಂದು ಕಂಪ್ನಿಯವರು, ಆಗ ಹ್ಮ್ ಆವಾಗ ಎರಡು ಅಂದ್ರೆ ರೌಟರ್ ಒಂದು ಬೇಕಾಗುತ್ತೆ. ಹಾ ಸೊ ಅವಾಗ ಏನ್ ಮಾಡ್ತಾರೆ, ಒಂದ್ ರೌಟರ್ ಇಲ್ಲಿ ಹಾಕ್ತಾರೆ, ಸೊ ಇಂಟರ್ನೆಟ್ ಕನೆಕ್ಟಿವಿಟಿ ತಗೋತಾರೆ. ಸೊ ಇನ್ನೊಂದ್ ರೌಟರ್ ಇಲ್ಲಿ ಹಾಕ್ತಾರೆ, ಇಂಟರ್ನೆಟ್ ಕನೆಕ್ಟಿವಿಟಿ ತಗೋತಾರೆ. ಸೊ ಇದು ISP ರೌಟರ್ ಅನ್ಕೊಳ್ಳಿ. ಓಕೆ, ಇದು ISP, ಎರಡದು ISP ಇದು. ಇದು ISP ಇದು. ಆಮೇಲೆ ಅವರು ನಮ್ಗೆ ಒಂದು ಕೇಬಲ್ ಕೊಡ್ತಾರೆ. ಒಂದೊಂದು ಕೇಬಲ್ ಕೊಟ್ರೆ ಮುಗ್ದೋಯ್ತು, ಅವ್ರ ಕೆಲಸನೇ ಮುಗ್ದೋಯ್ತು. ಸೊ ಅವಾಗ ನಾವೇನ್ ಹಾ. ಮಾಡ್ತೀವಿ, ಇಲ್ಲಿ ಒಂದು ಅಂದ್ರೆ ರೌಟರ್ ಹಾಕೋತೀವಿ, ಕಸ್ಟಮರ್ ಇಲ್ಲಿ ಒಂದು ರೌಟರ್ ಹಾಕೋತೀವಿ. ಹ್ಮ್ ಕಸ್ಟಮರ್ ಎಂಡು ಅಂದ್ರೆ ಎರಡು ರೌಟರ್, ನಾವು ಎರಡು ISP ಕನೆಕ್ಷನ್ ತಗೊಳ್ತೀವಿ ಅಂದ್ರೆ ಎರಡು ರೌಟರ್ ಇರಬೇಕು. ಒಂದೇ ರೌಟರ್ ಅಲ್ಲಿ ಎಸ್, ಎರಡು ISP ಯೂಸ್ ಮಾಡಿ. ಮಾಡ್ಬೋದು, ಅದು ಮಾಡ್ಬೋದು. ಇವಾಗ ಬಡ್ಜೆಟ್ ಕಮ್ಮಿ ಇದ್ರೆ ಅದು ಮಾಡ್ಬೋದು. ಬಟ್ ನೀವು ಹಾ ಒಂದೇ ರೌಟರ್ ಅಲ್ಲಿ ಎರಡು ISP ಕನೆಕ್ಟ್ ಮಾಡಿದ್ರೆ ನಿಮ್ಗೆ ಬೆನಿಫಿಟ್ ಇಲ್ಲ ಅಲ್ಲ ಹಾ ಅದರಲ್ಲಿ. ಇವಾಗ ಇದು ಡೌನ್ ಆಯ್ತು ಅನ್ಕೊಳ್ಳಿ, ಎಲ್ಲ ಹೋಲ್ ನೆಟ್ವರ್ಕ್ ಡೌನ್ ಆಯ್ತು. ಹಾ ಓಕೆ ಓಕೆ. ಹಾ ಕರೆಕ್ಟಾ? ಸೊ ನಮ್ಗೆ ಎರಡು ISP ತಗೊಳ್ಳೋದು ರೀಸನೇ ಅದು, ಒಂದ್ ರೌಟರ್ ಡೌನ್ ಆದ್ರೆ ಇನ್ನೊಂದ್ರಿಂದ ರನ್ ಆಗ್ಲಿ ಅಂತ ತಗೊಳ್ಳೋದು ನಾವು. ಹಾ ಹೌದು. ಕರೆಕ್ಟಾ? ಸೊ ಒಂದ್ ಇದರಲ್ಲೂ ಮಾಡ್ಬೋದು. ಇವಾಗ ಚಿಕ್ಕ ಚಿಕ್ಕ ಕಂಪ್ನಿ ಅದು ಮಾಡ್ತಾರೆ, ಒಂದ್ ಇದರಲ್ಲೇ ಹಾ ಕಾನ್ಫಿಗರ್ ಮಾಡ್ತಾರೆ. ಹಾ ಸೊ ಸೊ ಇದನ್ನ ನಾವು ಜಸ್ಟ್ ಕಾನ್ಸೆಪ್ಟ್ ತಿಳ್ಕೊಳಕ್ಕೆ ಕಾನ್ಫಿಗರ್ ಮಾಡೋಣ OSPF. ಸೊ ಅವಾಗ ಈ ISP ಕಾನ್ಸೆಪ್ಟ್ಗೆ EVNG ನಮ್ದು ಇದೆಲ್ಲ, EVNG ಅಲ್ಲಿ ಹೋಗ್ಬಿಟ್ಟು ಪ್ರಾಕ್ಟಿಕಲ್ ಆಗಿ ನೋಡೋಣ. ಸೊ ಅಲ್ಲಿಂದ್ರೆ ನಾವು ಇಂಟರ್ನೆಟ್ ಕನೆಕ್ಟ್ ಮಾಡ್ಬೋದು ಡೈರೆಕ್ಟ್ ಆಗಿ ಆ EVNG ಅಲ್ಲಿ. ಸೊ ಇಲ್ಲಿ ಇಂಟರ್ನೆಟ್ ಕನೆಕ್ಟ್ ಮಾಡಕ್ಕಾಗಲ್ಲ, ಇಲ್ಲಿಂದ ನೀವು ಗೂಗಲ್ ಪಿಂಗ್ ಮಾಡಕ್ಕಾಗಲ್ಲ ಈ ಕಾನ್ಸೆಪ್ಟ್ ಇಂದ, ಈ ಪ್ಯಾಕೆಟ್ ರೈಸರ್ ಇಂದ. ಬಟ್ EVNG ಇಂದ ನೀವು ಡೈರೆಕ್ಟ್ ಗೂಗಲ್ DNS ಪಿಂಗ್ ಮಾಡ್ಬೋದು. 8.8 ಏನಿದೆ ಅಲ್ಲ, ಯೂಟ್ಯೂಬ್, ಫೇಸ್ಬುಕ್ ಎಲ್ಲ ಪಿಂಗ್ ಮಾಡ್ಬೋದು ನೀವು. ಸೊ ಅದರಲ್ಲಿ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡೋಣ, ಗೊತ್ತಾಗುತ್ತೆ. ಸೊ ಇವಾಗ ಈಗ ನಾನು ಎಲ್ಲ ಒಂದ್ ರೌಟರ್ಗೆ ರೌಟ್ರಿಂದ ಹ್ಮ್ ಒಂದ್ ರೌಟರ್ಗೆ ಕಮ್ಯುನಿಕೇಟ್ ಮಾಡಕ್ ಇಂಟರ್ನೆಟ್ ಬೇಕೇ ಬೇಕು? ಇಂಟರ್ನೆಟ್ ಬೇಕಾಗಿಲ್ಲ. ಸೊ ಇವಾಗ ಲೆಟ್ಸ್ ಸೇ, ಅವ್ರು ಸೊ ಇಂಟರ್ನೆಟ್ ಇಲ್ಲಿ ಅದು ಫಸ್ಟ್ ಅರ್ಥ ಮಾಡ್ಕೋಬೇಕು ನೀವು. ಇಂಟರ್ನೆಟ್ ಮತ್ತು ಇಂಟ್ರಾನೆಟ್ ಅಂದ್ರೆ ಏನ್ ಡಿಫ್ರೆನ್ಸ್ ಅಂತ, ಅದು ವೆರಿ ಇಂಪಾರ್ಟೆಂಟ್. ಹಾ ಹಾ ಸೊ ಇವಾಗ ಓಕೆ. ಇಂಟರ್ನೆಟ್ ಅಂದ್ರೆ ಲೆಟ್ಸ್ ಸೇ, ಇಂಟರ್ನೆಟ್ ಅಲ್ಲಿ ಇವಾಗ ಗೂಗಲ್ ಇದೆ, ಗೂಗಲ್ ಇಂಟರ್ನೆಟ್ ಮೇಲೆ ಇರೋದು, ಯಾರು ಬೇಕಾದ್ರೆ ಆಕ್ಸೆಸ್ ಮಾಡ್ಬೋದು. ಫೇಸ್ಬುಕ್ ಇಂಟರ್ನೆಟ್ ಅಲ್ಲೇ ಇರೋದು, ಯಾರು ಬೇಕಾದ್ರೆ ಆಕ್ಸೆಸ್ ಮಾಡ್ಬೋದು. ಓಕೆ, ಸೊ ಇದೆಲ್ಲ ಹಾ ಇಂಟರ್ನೆಟ್ ಮೇಲೆ ಇರೋದು. ಇದಕ್ಕೆ ನೀವು ಕನೆಕ್ಟಿವಿಟಿ ಮಾಡ್ಬೇಕಂದ್ರೆ, ಲೈಕ್ ಕನೆಕ್ಷನ್ ಮಾಡ್ಬೇಕಂದ್ರೆ ನಿಮ್ಗೆ ಇಂಟರ್ನೆಟ್ ಕನೆಕ್ಟಿವಿಟಿ ಬೇಕು. ಸೊ ಇಲ್ಲ ಅಂದ್ರೆ ಇಂಟರ್ನೆಟ್ ಓಕೆ. ಕನೆಕ್ಟಿವಿಟಿ ಬೇಕಾಗಿಲ್ಲ ನಿಮ್ಗೆ. ಸೊ ನೀವೇನ್ ಮಾಡ್ತೀರಾ, ಇವಾಗ ಲೆಟ್ಸ್ ಸೇ ನಮ್ದು ಸೈಟು, ಇದು ಒಂದು ಸೈಟು. ಓಕೆ, ಹಾ ಸೊ ನಾನೇನ್ ಮಾಡ್ತೀನಿ, ನಾನು ಇಲ್ಲಿ ಇದ್ದೀನಿ, ಬೆಂಗಳೂರಲ್ಲಿ ಇದ್ದೀನಿ. ಸೊ ಬೆಂಗಳೂರಿಂದ ನನಗೆ ಈ ಸೈಟ್ಗೆ ರೀಚ್ ಆಗ್ಬೇಕು, ನನಗೆ ಬರೀ ಸೈಟ್ಗೆ ಮಾತ್ರ ರೀಚ್ ಆಗ್ಬೇಕು. ಸೊ ಇಂಟರ್ನೆಟ್ ಮೇಲೆ ಹೋಗಕ್ಕಿಲ್ಲ, ಓಕೆ. ಬೇಕಾಗಿಲ್ಲ ನನಗೆ. ಸೊ ಅವಾಗ ನಾನು ISP ಗೆ ಏನ್ ಮಾಡ್ತೀನಿ, ಒಂದ್ ಮ್ಯಾನ್ಲಿಂಕ್ ಕನೆಕ್ಟಿವಿಟಿ ಕೊಡಿ ಅಂತೀನಿ ನಾನು. ಸೊ ಇಂಟರ್ನೆಟ್ ಕನೆಕ್ಟಿವಿಟಿ ಬೇಡ, ಮ್ಯಾನ್ಲಿಂಕ್ ಕನೆಕ್ಟಿವಿಟಿ.
ಸೊ ಅವಾಗ ಏನ್ ಮಾಡ್ತಾರೆ ಅವರು, ಹ್ಮ್. ಸೊ ಅವ್ರದ್ದು ಏನು ರೌಟಿಂಗ್ ಇರುತ್ತಲ್ಲ, ಆ ರೌಟಿಂಗು ಇಂಟರ್ನೆಟ್ಗೆ ರೌಟ್ ಮಾಡಲ್ಲ. ಬರೀ ನಮ್ ಬೆಂಗಳೂರು ಆಫೀಸಿಂದ ಈ ಬೇರೆ ಆಫೀಸ್ಗೆ ಹೋಗಕ್ಕೆ ಒಂದು ರೌಟ್ ಕೊಡ್ತಾರೆ, ಅವರು ರೌಟಿಂಗ್ ಮಾಡ್ತಾರೆ. ಸೊ ಅದಕ್ಕೆ ನಮ್ಗೆ ರೌಟಿಂಗ್ ಬೇಕಾಗಿರೋದು. ಹಾ ಹಾ. ಸೊ ಅದೇ ಮೇನ್ ಓ, ಅಂದ್ರೆ ಇಂಪಾರ್ಟೆಂಟ್. ಇಂಟರ್ನೆಟ್ ಗೂಗಲ್ ಫೇಸ್ಬುಕ್ ಯೂಸ್ ಮಾಡಕ್ ಮಾತ್ರ ಇಂಟರ್ನೆಟ್ ಬೇಕಾಗಿರೋದು. ಎಕ್ಸಾಕ್ಟ್ಲಿ. ಓ, ಇದು ಎಲ್ರಿಗೂ ಡೌಟ್ ಇದೆ ಹಂಗಾದ್ರೆ, ಇದೆಲ್ಲ ಅವ್ರಿಗೆಲ್ಲ ಡೌಟ್ ಇರುತ್ತೆ. ಆನಂದ್ ಎಕ್ಸಾಕ್ಟ್ಲಿ ಇರುತ್ತೆ. ಅವ್ರಿಗೆಲ್ಲ ಎಲ್ಲ ಎಕ್ಸಾಕ್ಟ್ಲಿ ಇರುತ್ತೆ. ಸೊ ಇವಾಗ ನಾವೆಲ್ಲ ಇಷ್ಟ ನಮ್ಮ ದಿವಸ ಆಫೀಸಲ್ಲಿ, ಇವಾಗ ಬ್ರೋ. ನಮ್ಮ ಆಫೀಸ್ದ ಎಕ್ಸಾಂಪಲ್ ತಗೋತೀನಿ. ಸೊ ನಮ್ಮ ಹತ್ರ ಒಂದು MPLS ಕನೆಕ್ಟಿವಿಟಿ ಇದೆ, ಅಂದ್ರೆ ವ್ಯಾನ್ ಕನೆಕ್ಟಿವಿಟಿ ಅಂತೀವಿ ನಾವು. ಓಕೆ. ಸೊ ಇನ್ನೊಂದೇನಿದೆ, ಮ್ಯಾನ್ ಲಿಂಕ್ ಇದೆ. ಇನ್ನೊಂದೇನಿದೆ, ಇಂಟರ್ನೆಟ್ ಲಿಂಕ್ ಇದೆ. ಸೊ ISP ಕಡೆಯಿಂದ ನಾವು ಎಷ್ಟು ತಗೊಂಡಿದೀವಿ ನೋಡಿ, ಒಂದು MPLS ಲಿಂಕ್ ತಗೊಂಡಿದೀವಿ, ಒಂದು ಬೇರೆ ಸೈಟ್ ಕನೆಕ್ಟ್ ಮಾಡಕ್ಕೆ ಮ್ಯಾನ್ ಲಿಂಕ್ ತಗೊಂಡಿದೀವಿ. ಓಕೆ. ಸೊ ಮ್ಯಾನ್ ಲಿಂಕ್ ಅಂದ್ರೆ ಅದರಲ್ಲಿ ಇಂಟರ್ನೆಟ್ ಬರಲ್ಲ. ಸೊ ನಿಮ್ಗೆ ಡಯಾಗ್ರಾಮ್ ಹಾಕಿ ತೋರಿಸ್ಬೇಕಂದ್ರೆ ಯಾವ ತರ ಆಗುತ್ತೆ ಅಂದ್ರೆ, ಲೆಟ್ಸ್ ಸೇ ಇಲ್ಲಿ, ಸೊ ಫೈಲ್, ನ್ಯೂ ಫೈಲ್, ಡೋಂಟ್ ಸೇವ್. ಸೊ ಲೆಟ್ಸ್ ಸೇ ನಂದು ಒಂದು ಆಫೀಸ್ ಇದೆ, ಬೆಂಗಳೂರಲ್ಲಿ ಆಫೀಸ್ ಇದೆ. ಓಕೆ. ಸೊ ಇನ್ನೊಂದು ಲೆಟ್ಸ್ ಸೇ ನಮ್ದು ಗೋವಾದಲ್ಲಿ ಆಫೀಸ್ ಇದೆ. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಈ ಲೆಟ್ಸ್ ಸೇ ಇದು ISP ಕ್ಲೌಡ್ ಅನ್ಕೊಳ್ಳಿ. ಸೊ ಇದು ISP, ಇಲ್ಲಿ ISP ಇದೆ. ಓಕೆ. ಸೊ ನಾನ್ ಏನ್ ಮಾಡ್ತಾ ಇದ್ದೀನಿ, ಒಂದು ISP ಕಡೆಯಿಂದ ಲಿಂಕ್ ತಗೋತಾ ಇದ್ದೀನಿ ಮ್ಯಾನ್ ಲಿಂಕ್ಗೆ. ಓಕೆ. ಸೊ ಒಂದು ಮ್ಯಾನ್ ಲಿಂಕ್ಗೆ ತಗೋತಾ ಇದ್ದೀನಿ, ಮ್ಯಾನು. ಓಕೆ. ಸೊ ಇನ್ನೊಂದು ಏನ್ ಮಾಡ್ತೀನಿ ನಾನು, ನನಗೆ ಇವಾಗ ಈ ಸೈಡ್ಗೆ ರೀಚ್ ಆಗಬೇಕು, ಗೋವಾ ಸೈಡ್ಗೆ. ಸೊ ಇಲ್ಲಿ ನಾನು ವ್ಯಾನ್ ಲಿಂಕ್ ತಗೋತೀನಿ. ವ್ಯಾನ್, ಯಾ, ಸೊ ಓಕೆ. ಸೊ ಬೇಡ, ಇಲ್ಲಿ ಇಲ್ಲಿ ವ್ಯಾನ್ ಲಿಂಕ್ ತಗೊಳ್ಳೋಣ. So, ಯಾಕಂದ್ರೆ ಕ್ಲಿಯರ್ ಆಗುತ್ತೆ ನಿಮ್ಗೆ. ಸೊ ನಮ್ದು ಬೆಂಗಳೂರು ಹೆಡ್ ಆಫೀಸ್ ಅನ್ಕೊಳ್ಳೋಣ. ಓಕೆ. ಸೊ ಬೆಂಗಳೂರು ಹೆಡ್ ಆಫೀಸು, ಇದು ಲೆಟ್ಸ್ ಸೇ ಹುಬ್ಳಿ ಅನ್ಕೊಳ್ಳೋಣ, ಹುಬ್ಳಿ. ಓಕೆ. ಸೊ ಇದು ಹುಬ್ಳಿ ಅನ್ಕೊಳ್ಳೋಣ. ಸೊ ಇನ್ನೊಂದು ಲೆಟ್ಸ್ ಸೇ ನಮ್ಮ ಹತ್ರ ಅದರ್ ಕಂಟ್ರೀಸ್ ಅನ್ಕೊಳ್ಳೋಣ. ಸೊ ಯಾವ್ದಾದ್ರೆ ಒಂದು ಲೆಟ್ಸ್ ಸೇ ಹಾಂಗ್ಕಾಂಗ್. ಓಕೆ. ಸೊ ಹಾಂಗ್ಕಾಂಗ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯ್ತು, ಅದು ಹಾಂಗ್ಕಾಂಗ್ ಈ ತರ ಏನೋ ಬರುತ್ತೆ. ಓಕೆ. ಸೊ ಹಾಂಗ್ಕಾಂಗ್ ಅನ್ಕೊಳ್ಳೋಣ. ಸೊ ಇವಾಗ ನಾನೇನ್ ಮಾಡ್ತೀನಿ, ಲೆಟ್ಸ್ ಸೇ ಗೋವಾ, ಹುಬ್ಳಿ ನಮ್ಗೆ ನಿಯರ್ ಇದೆ. ಸೊ ಹುಬ್ಳಿಗೆ ನಾನೇನ್ ತಗೋತೀನಿ, ಜಸ್ಟ್ ಮ್ಯಾನ್ ಲಿಂಕ್ ತಗೋತೀನಿ. ಸೊ ಜಸ್ಟ್ ಮ್ಯಾನ್ ಲಿಂಕ್. ಸೊ ಇಲ್ಲಿ ನಾನೇನ್ ತಗೋತೀನಿ, ಇಲ್ಲಿ ಒಂದು ವ್ಯಾನ್ ಲಿಂಕ್ ತಗೋತೀನಿ, ಅಂದ್ರೆ MPLS, ಅಂದ್ರೆ ಇದು ಎಂ ಪಿ ಎಲ್ ಎಸ್. ಇನ್ನೊಂದು ಏನ್ ಮಾಡ್ತೀನಿ ನಾನು, ಇಂಟರ್ನೆಟ್ ಲಿಂಕ್ ತಗೋತೀನಿ ISP ಕಡೆಯಿಂದ. ಇದು ಇಂಟರ್ನೆಟ್ ಲಿಂಕ್, ಇಂಟರ್ನೆಟ್ ಲಿಂಕ್. ಓಕೆ. ಸೊ ಇದು ಇಂಟರ್ನೆಟ್ ಲಿಂಕ್. ಸೊ ಇಲ್ಲಿ ನಾನು ಹಾಂಗ್ಕಾಂಗ್ ಆಫೀಸಲ್ಲಿ ಒಂದು ವ್ಯಾನ್ ಲಿಂಕ್ ತಗೋತೀನಿ. ಓಕೆ. ಸೊ ಇಲ್ಲಿ ಒಂದು ವ್ಯಾನ್ ಲಿಂಕ್. ಓಕೆ. ಸೊ ಫೈನ್. ಸೊ ಇವಾಗ ಆ, ಇಲ್ಲಿ ಬೆಂಗಳೂರಲ್ಲಿ ಒಂದು ಸರ್ವರ್ ಇದೆ, ನಮ್ ಸರ್ವರ್ ಇದೆ. ಓಕೆ. ಸೊ ನಮ್ಮ ಆಫೀಸ್ದು ಸರ್ವರ್ ಇದೆ ಅನ್ಕೊಳ್ಳಿ, ಇದು ಸರ್ವರ್ ಇದೆ. ಓಕೆ. ಸೊ ಹಾಂಗ್ಕಾಂಗ್ ಅಲ್ಲಿ ಲೆಟ್ಸ್ ಸೇ ಒಂದ್ ಸರ್ವರ್ ಇದೆ. ಓಕೆ. ಸೊ ಆಫೀಸ್ ಸರ್ವರ್ ಇದೆ, ಇದು ಪಬ್ಲಿಕ್ ಸರ್ವರ್ ಅಲ್ಲ, ಬೇರೆಯವ್ರು ಆಕ್ಸೆಸ್ ಮಾಡಕ್ಕಾಗಲ್ಲ, ಬರೀ ಆಫೀಸ್ ಅವ್ರು ಮಾತ್ರ ವರ್ಕ್ ಯೂಸ್ ಮಾಡಕ್ಕಾಗೋದು, ಸೊ ಆಕ್ಸೆಸ್ ಮಾಡಕ್ಕಾಗೋದು. ಸೊ ಹಾಂಗ್ಕಾಂಗ್ ಅಲ್ಲಿ ಸರ್ವರ್ ಇದೆ. ಸೊ ಇಲ್ಲಿ ನಮ್ದು ಯಾವ್ದು ಸರ್ವರ್ ಇಲ್ಲ ಅನ್ಕೊಳ್ಳಿ. ಸೊ ಇವಾಗ ಲೆಟ್ಸ್ ಸೇ ಬೆಂಗಳೂರು ಯೂಸರು ಈ ಸರ್ವರ್ಗೆ ಆಕ್ಸೆಸ್ ಮಾಡಬೇಕು. ಓಕೆ. ಸೊ ಅವರು ಬೆಂಗಳೂರು ಯೂಸರ್ ಇಂಟರ್ನೆಟ್ ಮೇಲೆ ಹೋಗೋದು ಬೇಕಾಗಿಲ್ಲ, ಕರೆಕ್ಟಾ, ಈ ಇಂಟರ್ನೆಟ್ ಮೇಲೆ ಹೋಗೋದು ಬೇಕಾಗಿಲ್ಲ ಅವರು. ಸೊ ಅವ್ರೇನ್ ಮಾಡ್ತಾರೆ, ಈ ಟ್ರಾಫಿಕ್ ಹೆಂಗ್ ಹೋಗುತ್ತೆ, ಈ ವ್ಯಾನ್ ಲಿಂಕ್ ಇಂದ ಡೈರೆಕ್ಟ್ ಆಗಿ ಈ ಆಫೀಸ್ಗೆ ಹೋಗುತ್ತೆ. ಸೊ ಇಲ್ಲಿ ISP ಅವರು ಆತರ ರೌಟಿಂಗ್ ಮಾಡಿರ್ತಾರೆ. ಸೊ ಅದು ಇಂಟರ್ನೆಟ್ಗೆ ಹೋಗಲ್ಲ. ಲೆಟ್ಸ್ ಸೇ ಇಲ್ಲಿ ಗೂಗಲ್ ಇದೆ, ಇಲ್ಲಿ ಬಿದ್ದಿದೆ ಗೂಗಲ್. ಓಕೆ. ಸೊ ಇದು ಗೂಗಲ್. ಸೊ ಲೆಟ್ಸ್ ಸೇ ಇಲ್ಲಿ ಫೇಸ್ಬುಕ್ ಬಿದ್ದೈತೆ, ಇದು ಫೇಸ್ಬುಕ್ ಕನ್ಸಿಡರ್ ಮಾಡಿ. ಸೊ ಇದು ಫೇಸ್ಬುಕ್. ಸೊ ಇವಾಗ ಏನ್ ಮಾಡ್ತಾರೆ ಅಂದ್ರೆ, ರೌಟಿಂಗ್ ಮಾಡುವಾಗ ಸೀದಾ ಡೈರೆಕ್ಟ್ ನಮ್ಗೆ ಈ ಹಾಂಗ್ಕಾಂಗ್ ಆಫೀಸ್ ಸರ್ವರ್ಗೆ ರೀಚ್ ಆಗೋ ತರ ರೌಟಿಂಗ್ ಮಾಡಿ ಕೊಡ್ತಾರೆ ಅವ್ರು, ರೌಟಿಂಗ್ ಅವರು, ಸೊ ISP ಅವರು. ಓಕೆ. ಸೊ ಇವಾಗ ಏನಾಯ್ತು, ನಾವು ಇಲ್ಲಿಂದ ಗೂಗಲ್ ಮೇಲೆ ಇದು ಗೂಗಲ್ ಫೇಸ್ಬುಕ್ಗೆ ರೀಚ್ ಆಗ್ತಾ ಇಲ್ಲ, ಡೈರೆಕ್ಟ್ ಇಲ್ಲಿ ರೀಚ್ ಆಗ್ತಾ ಇದೀವಿ. ಸೊ ಇದನ್ನ ನಾವೇನಂತೀವಿ, ಇಂಟ್ರಾನೆಟ್ ಅಂತೀವಿ. ಓಕೆ. ಇಂಟ್ರಾನೆಟ್ ಅಂದ್ರೆ ಇದು ಗೂಗಲ್ ಫೇಸ್ಬುಕ್ ಇದೆಲ್ಲ ಆಕ್ಸೆಸ್ ಸಿಗಲ್ಲ ನಮ್ಗೆ, ಸೊ ಬರೀ ಇಂಟ್ರಾನೆಟ್ ಮಾತ್ರ. ಓಕೆ. ಸೊ ಲೆಟ್ಸ್ ಸೇ ಇವಾಗ ನಾನು ಗೂಗಲ್ಗೆ ರೀಚ್ ಆಗ್ಬೇಕು. ಸೊ ಇಲ್ಲಿ ಬೆಂಗಳೂರಲ್ಲಿ ಯೂಸರ್ಸ್ ಇದ್ದಾರೆ. ಸೊ ಅವ್ರೇನ್ ಮಾಡ್ತಾರೆ, ಈ ವ್ಯಾನ್ ಲಿಂಕ್ ಇಂದ ಗೂಗಲ್ಗೆ ಹೋಗಲ್ಲ ಅವರು. ಟ್ರಾಫಿಕ್ ಹೆಂಗ್ ಹೋಗುತ್ತೆ ಅಂದ್ರೆ,
ಸೊ ಈ ಇಂಟರ್ನೆಟ್ ಲಿಂಕ್ ಇಂದ ಹೋಗುತ್ತೆ. ಸೊ ಇಲ್ಲಿಂದ ನಾವು ಗೂಗಲ್ಗೆ ಮತ್ತೆ ಫೇಸ್ಬುಕ್ಗೆ ರೀಚ್ ಆಗ್ತೀವಿ. ಸೊ ಆ ತರ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ ಇಲ್ಲಿ ಆ ನಮ್ಗೆ ಬೇಕಂಗೆ ಅವರು ರೌಟಿಂಗ್ ಮಾಡಿರಲ್ಲ. ಸೊ ISP ಅವರು. ಸೊ ಅವ್ರದ್ದು ಏನ್ ನಾರ್ಮಲ್ ಆಗಿ ISP ಅವರು ರೌಟಿಂಗ್ ಮಾಡಿರ್ತಾರೆ ಅದೇ ತರ ಇರುತ್ತೆ. ಸೊ ನಮ್ ಟ್ರಾಫಿಕ್ ಏನು ಸಿಂಪಲ್ ಆಗಿ ISP ಲಿಂಕ್ ಮೇಲೆ ಹೋಗ್ತಾ ಇದೆ. ಸೊ ಅಲ್ಲಿಂದ ಸೊ ISP ಪ್ರಕಾರ ಅದು ಯಾವ ಯಾವ ರೂಟ್ ಇಂದ ಹೋಗ್ಬೇಕು ಅಲ್ಲಿಂದ ನಮ್ಗೆ ಇಂಟರ್ನೆಟ್ಗೆ ರೀಚ್ ಆಗ್ತಾ ಇದೀವಿ. ಓಕೆ. ಸೊ ಇನ್ನೊಂದು. ಸೊ ಇವಾಗ ನಮ್ದು ಇಲ್ಲಿ ಮ್ಯಾನ್ ಲಿಂಕ್ ಇದೆ. ಓಕೆ. ಸೊ ಈ ಯೂಸರು ಇವಾಗ ಇಂಟ್ರಾನೆಟ್ ಈ ಸರ್ವರ್ ಆಕ್ಸೆಸ್ ಮಾಡಬೇಕು ಅಂದ್ರೆ ಮ್ಯಾನ್ ಲಿಂಕ್ ಇಂದ ಹೋಗ್ತಾನೆ, ಡೈರೆಕ್ಟ್ ಆಗಿ ಹೋಗ್ತಾನೆ ಈ ಸರ್ವರ್ ಆಕ್ಸೆಸ್ ಮಾಡ್ತಾನೆ. ಓಕೆ. ಸೊ ಲೆಟ್ಸ್ ಇವನಿಗೆ ಇಂಟರ್ನೆಟ್ ಆಕ್ಸೆಸ್ ಮಾಡಬೇಕು. ಇವನಿಗೆ ನೆಸಸರಿ ಬಂತು, ನನಗೆ ಇಂಟರ್ನೆಟ್ ಬೇಕು. ಸೊ ಅವಾಗ ಇವನು ಹೆಂಗ್ ಹೋಗ್ತಾನೆ? ಇವನು ಡೈರೆಕ್ಟ್ ಆಗಿ ಇಲ್ಲಿಂದ ಇಂಟರ್ನೆಟ್ಗೆ ಹೋಗಕ್ ಆಗಲ್ಲ. ಇವನ್ ಏನ್ ಮಾಡ್ತಾನೆ, ಟ್ರಾಫಿಕ್ ಇಲ್ಲಿಂದ ಹೋಗಿ ಬೆಂಗಳೂರಿಗೆ ಬರುತ್ತೆ. ಸೊ ಬ್ಯಾಂಗ್ಳೂರಲ್ಲಿ ರೌಟರ್ ಇರುತ್ತೆ. ಆ ರೌಟಿಂಗ್ ಏನ್ ಮಾಡುತ್ತೆ, ವ್ಯಾನ್ ಲಿಂಕ್ ಮೇಲೆ ಫಾರ್ವರ್ಡ್ ಮಾಡುತ್ತೆ. ಸರಿ. ಇದರ ಮೇಲೆ ಬರುತ್ತೆ. ಆ, ನಮ್ದು ಇಂಟರ್ನೆಟ್ ಲಿಂಕ್ ಮೇಲೆ ಬರುತ್ತೆ. ಸೊ ಇಲ್ಲಿಂದ ಇಂಟರ್ನೆಟ್ಗೆ ಹೋಗುತ್ತೆ. ಅಂದ್ರೆ ಟ್ರಾಫಿಕ್ ನಮ್ದು ಹೆಂಗ್ ಬರ್ತಾ ಇದೆ, ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಬಂದು ವಾಪಸ್ ಇಂಟರ್ನೆಟ್ ಮೇಲೆ ಹೋಗ್ತಾ ಇದೆ. ಸೊ ಡೈರೆಕ್ಟ್ ಹೋಗಕ್ಕಾಗಲ್ಲ, ಯಾಕಂದ್ರೆ ಇದು ಇಂಟರ್ನೆಟ್ ಲಿಂಕ್ ಇಲ್ವೇ ಇಲ್ಲ. ಇದು ಬರೀ ಮ್ಯಾನ್ ಲಿಂಕ್, ಇಂಟ್ರಾನೆಟ್ ಲಿಂಕ್ ಇದು. ಸೊ ಇದು ಈ ತರ ಕಾನ್ಸೆಪ್ಟ್ ಇರುತ್ತೆ. ಓಕೆ. ಫಸ್ಟ್ ನಾವು ಇದನ್ನ ತಿಳ್ಕೊಬೇಕು, ಇಂಟರ್ನೆಟ್ ಏನು, ಇಂಟ್ರಾನೆಟ್ ಏನು ಅಂತ. ಸೊ ಸಿಂಪಲ್ ಕಾನ್ಸೆಪ್ಟ್. ಬ್ರೋ ಈಗ ಹಂಗಾದ್ರೆ ನಾವು ಈಗ ಒಂದ್ ಡೆಸ್ಕ್ಟಾಪ್ ಇಂದ ಇನ್ನೊಂದು ಡೆಸ್ಕ್ಟಾಪ್ ಗೆ ಕಮ್ಯುನಿಕೇಟ್ ಮಾಡಕ್ಕೆ. ಹಾ. ಸೊ ಇವಾಗ ನೋಡಿ, ಇಲ್ಲಿ ಮ್ಯಾನ್ ಲಿಂಕ್ ಇದೆ, ಸೊ ಇಲ್ಲಿ ಮ್ಯಾನ್ ಲಿಂಕ್ ಇರುತ್ತೆ. ಓಕೆ. ಸೊ ಎರಡು ಕಡೆ ಮ್ಯಾನ್ ಲಿಂಕ್ ಕನೆಕ್ಟಿವಿಟಿ ಇರುತ್ತೆ. ಸೊ ಮ್ಯಾನ್ ಲಿಂಕ್ ಇಂದ ಮ್ಯಾನ್ ಲಿಂಕ್ ಗೆ ಟ್ರಾಫಿಕ್ ಕಮ್ಯುನಿಕೇಶನ್ ಆಗುತ್ತೆ. ಸೊ ಇಂಟರ್ನೆಟ್ ಮೇಲೆ ಹೋಗುದೇ ಇಲ್ಲ ಅದು ಟ್ರಾಫಿಕ್. ಇಂಟರ್ನೆಟ್ ಯೂಸ್ ಮಾಡಲ್ಲ. ಇಂಟರ್ನೆಟ್ ಯೂಸೇ ಆಗಲ್ಲ, ಅದು ಟ್ರಾಫಿಕ್ ಮ್ಯಾನ್ ಲಿಂಕ್ ಇಂದ ಮ್ಯಾನ್ ಲಿಂಕ್ ಟ್ರಾನ್ಸ್ಫರ್ ಆಯ್ತು. ಸೊ ಇವನಿಗೆ ಇಂಟರ್ನೆಟ್ ಹೋಗ್ಬೇಕಂದ್ರೆ ಈ ಮ್ಯಾನ್ ಲಿಂಕ್ ಇಂದ ಸರ್ವಿಸ್ ಪ್ರೊವೈಡರ್ ಹತ್ರ ಹೋಗುತ್ತೆ. ಸರ್ವಿಸ್ ಪ್ರೊವೈಡರ್ ಇಂದ ಡೈರೆಕ್ಟ್ ಮತ್ತೆ ನಮ್ ಬೆಂಗಳೂರು ಮ್ಯಾನ್ ಲಿಂಕ್ ಗೆ ಬರುತ್ತೆ. ಬೆಂಗಳೂರು ಮ್ಯಾನ್ ಲಿಂಕ್ ಇಂದ ಟ್ರಾಫಿಕ್ ರೌಟ್ ಆಗುತ್ತೆ ಇಂಟರ್ನೆಟ್ ಮೇಲೆ, ಅವಾಗ ಇಂಟರ್ನೆಟ್ಗೆ ಹೋಗ್ತಾನೆ ಅವನು. ಸಿಂಪಲ್. ಓಕೆ ಸೊ ಈ ಓಕೆ ತರ ಬ್ರೋ, ಇದು ಟ್ರಾಫಿಕ್ ಗೊತ್ತೇ ಕಾನ್ಫಿಗರ್ ಮಾಡಿದ್ದಾರೆ, ಅದಕ್ಕೆ ನಮ್ಗೆ ರೌಟಿಂಗ್ ಬೇಕು. ಆ, ನಾವ್ ಇಷ್ಟು ದಿನ ನಾವು ಇಂಟರ್ನೆಟ್ ಅಲ್ಲಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡಿದ್ವಿ ನಾವು. ಇನ್ನು ಆ ತರ ಇರಲ್ಲ. ಸೊ ಇಂಟರ್ನೆಟ್ ಸೆಪರೇಟ್ ಇರುತ್ತೆ, ಇಂಟ್ರಾನೆಟ್ ಸೆಪರೇಟ್ ಇರುತ್ತೆ. ಸೊ ಆ ತರ ಇರುತ್ತೆ, ಅದು ನಾವು ತಗೊಳ್ದ ಮೇಲೆ ಡಿಪೆಂಡ್ ಇರುತ್ತೆ. ಸೊ ISP ಕಡೆಯಿಂದ ಏನ್ ತಗೋತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ. ಸೊ ಫೈನ್. ಓಕೆ. ಸೊ ನಾವು ಇವಾಗ IP ಅಸೈನ್ಮೆಂಟ್ ಆಯ್ತು. ಫೈನ್. ದೆನ್ ಸೊ ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹಂಗೆ ಇತ್ತು, ಇಂಟ್ರಾನೆಟ್ ಅಂದ್ರೆ ಏನ್ ಅಂತಾನೆ ಅರ್ಥ ಆಗ್ತಾ ಇರ್ಲಿಲ್ಲ. ಇದು ಹೆಂಗಿದು ISP ನೇ ಅವ್ರದ್ದು ಅವರೇ ಕೊಡ್ತಾರೆ ನಮ್ಗೆ. ಸೊ ಮತ್ತೆ ಇಂಟರ್ನೆಟ್ ಅವರೇ ಕೊಡ್ತಾರೆ, ಅದು ಹೆಂಗಾಗುತ್ತೆ ಅಂತ ನನಗೂ ಡೌಟ್ ಇತ್ತು. ಬಟ್ ಆಮೇಲೆ ಬರ್ತಾ ಬರ್ತಾ ನನಗೆ ಅದು ಕನ್ಫ್ಯೂಷನ್ ದೂರ ಆಯ್ತು. ಸೊ ಈ ಮ್ಯಾನ್ ಲಿಂಕು ವ್ಯಾನ್ ಲಿಂಕು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು, ಆವಾಗ ನನ್ಗೆ ಗೊತ್ತಾಯ್ತು ಇದು ಈ ತರ ವರ್ಕ್ ಆಗುತ್ತೆ ಅಂತ. ಸೊ ಬ್ರೋ, ಓಕೆ. ಈಗ ಸೊ ಇವಾಗ ಎಸ್, ಕ್ವಶನ್ ಏನೋ ಇತ್ತಲ್ಲ. ಈಗ ರೌಟರ್ ಅದು ಇದೊಂದ್ ಸ್ವಲ್ಪ ರಿಮೂವ್ ಮಾಡಿ, ಇದು ನೋಟ್ ಪ್ಯಾಡ್ ನ ಈ ಕಡೆ ಓಕೆ. ಸ್ವಲ್ಪ. ಹ್ಮ್. ರೌಟರ್ 10 ಇದೆ, ರೌಟರ್ 13 ಇದೆ. ಹ್ಮ್. ಅಂದ್ರೆ ಈಗ ರೌಟರ್ ಬಂದು ಈಗ ಇಂಟರ್ನೆಟ್ ತಗೊಂಡಿರ್ತಾರೆ, ಇಲ್ಲ ಇಂಟ್ರಾನೆಟ್ ಯೂಸ್ ಮಾಡ್ತಾ ಇರ್ತಾರೆ. ಹ್ಮ್. ರೌಟಿಂಗ್ ಹ್ಮ್. 13 ಇಂಟ್ರಾ ಇಲ್ಲ ಇಂಟರ್ನೆಟ್ ಯೂಸ್ ಮಾಡ್ತಿರ್ತಾರಲ್ವಾ. ಹ್ಮ್. 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 ಈಗ ರೌಟರ್ 10 ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಇಂಟ್ರಾ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ರೌಟರ್ 10 ಇಂದ ISP ಗೆ ಹೋಗಿ ISP ಇಂದ ರೌಟರ್ 13 ಗೆ ಹೋಗುತ್ತೆ. ಕರೆಕ್ಟಾ? ಸೊ ಅಂದ್ರೆ ಲೆಟ್ಸ್ ಇವಾಗ ನಾನು ಇಲ್ಲಿ ಇಂಟರ್ನೆಟ್ ಕನೆಕ್ಟಿವಿಟಿ ತಗೊಂಡಿದ್ದೀನಿ ಮತ್ತೆ ಇಂಟ್ರಾನೆಟ್ ತಗೊಂಡಿದ್ದೀನಿ, ಕರೆಕ್ಟಾ? ಹೌದು. ಸೊ ನಿಮ್ ಪ್ರಕಾರ ಓಕೆ. ಸೊ ಎರಡು ತಗೊಂಡಿದ್ದೀನಿ ನಾನು. ಸೊ ಈ ಕೇಸಸ್ ಹೌದು. ಅಲ್ಲಿ ಇವಾಗ ಲೆಟ್ಸ್ ಇವನ್ ಯೂಸರ್ ಅನ್ಕೊಳ್ಳಿ, ಈ ಸೆಂಟ್ರಲ್ ಇದಾನಲ್ಲ ಅವ್ನು ಯೂಸರ್ ಅನ್ಕೊಳ್ಳಿ. ಓಕೆ. ಹೌದು. ಸೊ ಇವನಿಗೆ ಫಸ್ಟ್ ಆಫ್ ಆಲ್ ಏನ್ ಬೇಕು, ಇಂಟ್ರಾನೆಟ್ ಬೇಕಾ ಇಂಟರ್ನೆಟ್ ಬೇಕಾ? ಫಾರ್ ಎಕ್ಸಾಂಪಲ್ ಗೂಗಲ್ ಇಲ್ಲ, ಜಸ್ಟ್ ಕಮ್ಯುನಿಕೇಟ್ ಮಾಡಬೇಕು, ಅದೇ ಸೇಮ್ ಹಾ. ಬ್ರಾಂಚ್ ಓಕೆ. ಅಲ್ಲಿರೋ ಕಮ್ಯುನಿಕೇಟ್ ಬೇರೆ. ಮಾಡ್ಬೇಕಂದ್ರೆ ಲೆಟ್ಸ್ ಇಲ್ಲಿ ಎಲ್ಲೋ ನಮ್ದು ಆಚೆ ಆಫೀಸ್ ಇದೆ, ಅಲ್ಲಿ ನಮ್ದು ಸರ್ವರ್ ಇದೆ. ಸೊ ಅದು ಇಂಟ್ರಾನೆಟ್ ಸರ್ವರ್ ಅಂತೀವಿ. ಓಕೆ. ಇಂಟ್ರಾನೆಟ್ ಅಂತೀವಿ. ಸೊ ಅಂದ್ರೆ ಅವನಿಗೆ ಇಂಟ್ರಾನೆಟ್ ಓಕೆ. ಆಕ್ಸೆಸ್ ಬೇಕು ಅಂತ ಹೇಳ್ಬೇಕು. ಓಕೆ. ಸೊ ನಾರ್ಮಲ್ ಕಮ್ಯುನಿಕೇಶನ್ ಆ ತರ ಅಲ್ಲ ಅದು. ಇಂಟ್ರಾನೆಟ್ ಅವನಿಗೆ ಆಕ್ಸೆಸ್ ಹಾ. ಬೇಕು. ಸೊ ಅವನು ಇಂಟರ್ನೆಟ್ ಬೇಕು. ಮೇಲೆ ಓಕೆ. ಹೋಗಂಗಿಲ್ಲ.
ಓಕೆ. ಹಾ ಸೊ ಹಾ ಲೆಟ್ಸ್ ಸೇ ಇವಾಗ ಇಲ್ಲಿ ISP ಇದೆ, ಎರಡು ಇದೆ, ಇಂಟರ್ನೆಟ್ ಇದೆ. ಸೊ ಇವನಿಗೆ ಟ್ರಾಫಿಕ್ ಇದು ರೀಚ್ ಮಾಡ್ದವನು. ಸೊ ನನಗೆ ಹಾ ಇಂಟ್ರಾನೆಟ್ಗೆ ರೀಚ್ ಆಗ್ಬೇಕು. ಸೊ ಟ್ರಾಫಿಕ್ ಈ ರೌಟರ್ಗೆ ಬಂತು. ಓಕೆ. ಸೊ ಈ ರೌಟರ್ ಮೇಲಿಂದ ಈ ರೌಟರ್ಗೆ ಬಂತು. ಇವಾಗ ಇಲ್ಲಿ ಎರಡು ದಾರಿ ಇದೆ ನನ್ನ ಹತ್ರ, ಕರೆಕ್ಟಾ? ಸೊ ಹಾ ನಾನು ಹಾ. ರೌಟಿಂಗ್ ಮಾಡಿರ್ತೀನಿ. ಒಂದು ಇಂಟ್ರಾನೆಟ್ ಏನ್ ಸರ್ವಿಸಸ್ ಇದಾವು, ಸೊ ಅದು ನಮ್ಗೆ ಇಂಟ್ರಾನೆಟ್ ಲಿಂಕ್ ಇಂದ ಹೋಗ್ಬೇಕು. ಸೊ ರೌಟರ್ಗೆ ಓಕೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಓಕೆ ಈ ಟ್ರಾಫಿಕ್ ಏನ್ ಬರ್ತಾ ಇದೆ ಅದು ಇಂಟರ್ನೆಟ್ ಟ್ರಾಫಿಕ್, ನಾನು ಇಂಟರ್ನೆಟ್ ಮೇಲೆ ಕಳ್ಸಂಗಿಲ್ಲ, ಅದು ಇಂಟ್ರಾನೆಟ್ ಏನಿದೆ ಅದರ ಮೇಲೆ ಕಳಿಸ್ಬೇಕು. ಸೊ ಅದರ್ ಬೇಸ್ ಮೇಲಿಂದ ಕಳಿಸುತ್ತೆ. ಸೊ ರೌಟಿಂಗ್ ಇರುತ್ತೆ ಅಲ್ಲಿ. ಓಕೆ ಓಕೆ. ಸೊ ಇವಾಗ ರೌಟರ್ಗೆ ಅರ್ಥ ಹೆಂಗ್ ಆಯ್ತು. ಗೊತ್ತಾಯ್ತು ಅಂತ ಅದು ಕ್ವಶನ್ ಬರುತ್ತೆ, ಕರೆಕ್ಟಾ? ಸೊ ಹಾ ಇಲ್ಲಿ ಏನ್ ಮಾಡಿರ್ತೀವಿ ರೌಟಿಂಗ್ ಅಂದ್ರೆ, ಲೆಟ್ಸ್ ಸೇ ಇವನ್ ಯೂಸರ್ ಇಲ್ಲಿ ಟ್ರಾಫಿಕ್ ಬರ್ತಾ ಇದೆ, ಅವ್ನ ನೆಟ್ವರ್ಕ್ ಏನಿದೆ 20.1 ನೆಟ್ವರ್ಕ್ ಇದೆ. ಸೊ 20.1 ನೆಟ್ವರ್ಕ್ ಏನಿದೆ ಅದು ಇಂಟ್ರಾನೆಟ್ ಮೇಲೆ ಹೋಗ್ಲಿ ಅಂತ ನಾವು ಅಲ್ಲಿ ಮೆನ್ಷನ್ ಮಾಡಿರ್ತೀವಿ ರೌಟಿಂಗು. ಈ 20.1 ಅಂದ್ರೆ ಏನ್ ಅನ್ನೋನ್ ನೆಟ್ವರ್ಕ್ ಇದೆ ಅದು ಡೆಸ್ಟಿನೇಷನ್ ಸರಿ. ಡಿಫಾಲ್ಟ್ ರೂಟಿಂಗ್ ಏನಾದ್ರು ಬಂತ ಅಂದ್ರೆ ಅನ್ನೋನ್ ಡೆಸ್ಟಿನೇಷನ್ ಅಂದ್ರೆ ಗೂಗಲ್ ಹೋಗ್ಲಿ ಫೇಸ್ಬುಕ್ ಹೋಗ್ಲಿ ಅಂತ ಇರುತ್ತೆ. ಸೊ ಅದು ಬೇಕಾದ್ರೆ ಹೋಗುತ್ತೆ, ಅದು ಬೇಸ್ ಮೇಲೆ ಬೇಸ್ ಅಪಾನ್ ಇದರ ಮೇಲೆ ಹೋಗುತ್ತೆ. ಸೊ ಲೈಕ್ ನಾವು ಪಾಯಿಂಟ್ ಮಾಡ್ತೀವಲ್ಲ ಡಿಫಾಲ್ಟ್ ರೂಟ್ಗೆ. ಸೊ ಡಿಫಾಲ್ಟ್ ರೂಟ್ ನಾವ್ ಏನ್ ಮಾಡ್ತೀನಿ ಹಾ ಇವಾಗಲೇ ಸೇ ಈ 20.1 ನೆಟ್ವರ್ಕ್ ನಾನು ಮ್ಯಾನ್ಯುವಲಿ ಡಿಫಾಲ್ಟ್ ರೂಟ್ ಇಂಟ್ರಾನೆಟ್ ಮೇಲೆ ಹೋಗ್ಲಿ ಅಂತಾನೂ ಮಾಡಬಹುದು. ಸೊ ನಾನು ಓಕೆ. ನೆಕ್ಸ್ಟ್ ಹಾಪ್ ಕೊಡ್ತಾ ಇದ್ದೀನಿ ಗೊತ್ತಾ, ಇಂಟ್ರಾನೆಟ್ ಹೋಗ್ಬೇಕಂತ. ಸೊ ನೆಕ್ಸ್ಟ್ ಹಾಪ್ ಕೊಡ್ತಾ ಹಾ ಇದ್ದೀನಿ, ಹಾ. ನೆಟ್ವರ್ಕ್ ಯಾವ್ದು ಇರ್ಲಿ ಸಬ್ನೆಟ್ ಯಾವ್ದಾದ್ರು ಇರ್ಲಿ, ಬಟ್ ಅದು ಎಲ್ಲಿ ಹೋಗ್ಬೇಕು ಅಂತ ಕೊಡ್ತಾ ಇದ್ದೀನಿ, ಕರೆಕ್ಟಾ? ಇಂಟ್ರಾನೆಟ್ ಮೇಲೆ ಹೋಗ್ಬೇಕಾ ಇಲ್ಲ ಇಂಟರ್ನೆಟ್ ಮೇಲೆ ಹೋಗ್ಬೇಕಾ? ಹೋಗ್ಬೇಕಂತ. ಹಾ ಸೊ ಹಾ. ನಾನು ಇವಾಗ ಡಿಫಾಲ್ಟ್ ರೂಟ್ ಮಾಡಿದೆ ಅನ್ಕೋ, ಈ 20 ನೆಟ್ವರ್ಕ್ ಇಂಟ್ರಾನೆಟ್ ಮೇಲೆ ಹೋಗ್ಬೇಕು, ಅದು ಅವಾಗ ಇಂಟ್ರಾನೆಟ್ ಮೇಲೆ ಹೋಗುತ್ತಿದ್ದು ಇಂಟರ್ನೆಟ್ ಮೇಲೆ ಹೋಗುದೇ ಇಲ್ಲ. ಸಿಂಪಲ್. ಹೋಗೋದು. ಓಕೆ. ಈ ತರ. ಸೊ ಡಿಫಾಲ್ಟ್ ರೂಟ್ ಅಲ್ಲಿ ನಾವು ನೆಕ್ಸ್ಟ್ ಹಾಪ್ ಕೊಡ್ತೀವಿ, ನೆಕ್ಸ್ಟ್ ಎಲ್ಲಿ ಟ್ರಾಫಿಕ್ ಹೋಗ್ಬೇಕು, ಈ ರೌಟರ್ ಮೇಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅದನ್ನ ಕೊಡ್ತೀವಿ ನಾವು. ಓಕೆ ಓಕೆ, ಸಿಂಪಲ್. ಓಕೆ ಓಕೆ. ಓಕೆ ಫೈನ್. ಸೊ ಲೆಟ್ಸ್ ಕಾನ್ಫಿಗರ್ OSPF ನಾವು. ಸೊ ಏನ್ ಮಾಡೋಣ ಅಂದ್ರೆ, ಸೊ ಏರಿಯಾ 0 ನೋಟ್ ಪ್ಯಾಡ್ ಅಲ್ಲಿ ಕಾನ್ಫಿಗ್ ಇದು ಮಾಡ್ಕೊಂಡಿರೋಣ, ಸೊ ಬೆಟರ್. 20 ನೆಟ್ವರ್ಕ್ ಆಮೇಲೆ ಒಂದ್ಸತಿ ಕಾಪಿ ಪೇಸ್ಟ್ ಮಾಡಿದ್ರೆ ಆಯ್ತು. ಸೊ ಫಸ್ಟ್ ಇದಕ್ಕೆ ನೆಟ್ವರ್ಕ್ ಮಾಡೋಣ, ಈ ರೌಟರ್ ಮೇಲೆ ಕಾನ್ಫಿಗರೇಷನ್ ಮಾಡಕ್ಕೆ. ಸೊ 20.1 ನೆಟ್ವರ್ಕ್ ಒಂದಿದೆ. ಸೊ ಏರಿಯಾ ಎಲ್ಲದಕ್ಕೆ 0ನೇ ಇರುತ್ತೆ ಇವಾಗ. ಕಾಪಿ ಪೇಸ್ಟ್ 20. ಇನ್ನೊಂದೇನಿದೆ 3 ನೆಟ್ವರ್ಕ್ ಇದೆ. ದೆನ್ 20.4 ನೆಟ್ವರ್ಕ್ ಒಂದಿದೆ. ದೆನ್ 20.5 ಒಂದಿದೆ, 5 ಒಂದಿದೆ, ಇನ್ನೊಂದು 20.7 ಒಂದಿದೆ. ಸೊ ಇವಾಗ ನಾನು ನೆಟ್ವರ್ಕ್ ಅಡ್ವರ್ಟೈಸ್ ಮಾಡಬೇಕು. ಇದಕ್ಕೆ ಕನೆಕ್ಟ್ ಎಷ್ಟಿದಾವೆ, 1 2 3 4 5 ನೆಟ್ವರ್ಕ್ ಕನೆಕ್ಟ್ ಇದಾವೆ. ಸೊ 5 ನೆಟ್ವರ್ಕ್ ನಾನು ಅಡ್ವರ್ಟೈಸ್ ಮಾಡಬೇಕು. ಸೊ OSPF 10, ಲೆಟ್ಸ್ ಸೇ OSPF ID ಇದು ಪ್ರಾಸೆಸ್ ನಂಬರ್ 10. ಸೊ ಇನ್ನೊಂದು ಏನ್ ಮಾಡೋಣ ಅಂದ್ರೆ, ಇದು ಜಸ್ಟ್ ಕಾಪಿ ಪೇಸ್ಟ್ ಮಾಡೋಣ ಇವಾಗ. ಸೊ ರೌಟರ್ ಮೇಲೆ ಹೋಗಿ ಕಾಪಿ ಪೇಸ್ಟ್. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಜಸ್ಟ್ ನೆಟ್ವರ್ಕ್ ಅಡ್ವರ್ಟೈಸ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಸಿಂಪಲ್ ಕನೆಕ್ಟೆಡ್ ನೆಟ್ವರ್ಕ್ ನ ಅಡ್ವರ್ಟೈಸ್ ಮಾಡ್ತಾ ಇದ್ದೀನಿ. ಸೊ ಆಯ್ತು. ಸೊ ಇನ್ನೊಂದು ಏನ್ ಮಾಡೋಣ, ಅದಕ್ಕೆ ರೌಟರ್ ID ಕೊಡೋಣ ಅದಕ್ಕೆ. ಸೊ ಅದಕ್ಕೆ ಐಡೆಂಟಿಫಿಕೇಶನ್ ಏನಾದ್ರು ಬೇಕಲ್ಲ, ಅದಕ್ಕೆ ರೌಟರ್ ID ಕೊಡೋಣ. ಸೊ 18 ಕೊಡೋಣ ಅದಕ್ಕೆ. 18.18.18 18.18.18 ರೌಟರ್ ID ಕ್ವೆಶನ್ ಮಾರ್ಕ್. ಸೊ ರೌಟರ್ ID ಅಂದ್ರೆ ನಾವು ಜಸ್ಟ್ ಇದು ಕೊಡ್ತಾ ಇದೀವಿ, ಮತ್ತೆ ಏನಿಲ್ಲ. ಓಕೆ. ಸೊ ರೌಟರ್ ID ಆಯ್ತು. ರಿಲೋಡ್ ಯೂಸ್ ಕ್ಲಿಯರ್ IP OSP process command for this take effect. ಓ ಇದೇನೋ ಬರ್ತಾ ಇದೆಲ್ಲ, ಲೀಡೋಡ್ ಆರ್ ಯೂಸ್ ಕ್ಲಿಯರ್ IP OSP process. ಸೊ ನಾವು ಫಸ್ಟ್ ರೌಟರ್ ID ಅಸೈನ್ ಮಾಡಬೇಕಿತ್ತು, ಆವಾಗ ಅದು ಮಾತಿತ್ತು ಮೇ ಬಿ. ಸೊ ಏನ್ ಮಾಡೋಣ ಅಂದ್ರೆ, ಕ್ಲಿಯರ್ ಮಾಡ್ಬೇಕಾಗಲ್ಲ. ಸೊ ಲೆಟ್ಸ್ ಸೇ ನೋ, ಫಸ್ಟ್ ರೌಟರ್ ID ಅಸೈನ್ ಮಾಡಿ ಆಮೇಲೆ ನೋ OSPF this one, copy paste to, then let's say first to router OSPF, then router ID. ಓಕೆ. ಸೊ ಇವಾಗ ರೌಟರ್ ID ಆಯ್ತು. ಸೊ ಲೆಟ್ಸ್ ಏನ್ ಮಾಡೋಣ ಅಂದ್ರೆ, ಇವಾಗ ಜಸ್ಟ್ ಕಾಪಿ ಪೇಸ್ಟ್ ಮಾಡೋಣ ಟು ದೆನ್ ನೆಟ್ವರ್ಕ್ ಅಡ್ವರ್ಟೈಸ್ ಮಾಡೋಣ.
ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ನಾವು ರೌಟರ್ ಐ ಡಿ ಕೊಟ್ಟ ಮೇಲೆ ಆಮೇಲೆ ನೆಟ್ವರ್ಕ್ ಅಡ್ವರ್ಟೈಸ್ ಮಾಡಬೇಕು, ಇಲ್ಲಾಂದ್ರೆ ತಗೊಳಲ್ಲ ಅದಕ್ಕೆ. ಸೊ ಅದಕ್ಕೆ ನಮ್ಗೆ ಎರರ್ ಬಂತು ಅದು. ಸೊ ರನ್ ರೈಟ್. ಸೊ ಫಸ್ಟ್ ಒಂದ್ಸತಿ ವೆರಿಫೈ ಮಾಡೋಣ ಕರೆಕ್ಟ್ ಆಗಿ ಕಾನ್ಫಿಗರ್ ಆಯ್ತಾ ಇಲ್ವಾ ಅಂತ. ಶೋ ರನ್ನಿಂಗ್ ಸೆಕ್ಷನ್ ಓ ಎಸ್ ಪಿ ಎಫ್. ಸೊ ಓಕೆ, ಸೊ ರೌಟರ್ ಐ ಡಿ ಕಾನ್ಫಿಗರ್ ಆಗಿದೆ. ರೌಟರ್ ಐ ಡಿ 1.1 ಯಾಕೆ ಬಂತು? ಅದು 18 ಆಗ್ಬೇಕಿತ್ತಲ್ಲ, ನಾನು ಮಿಸ್ ಮಾಡಿದೆ. 1.1 ಬಂತ 18 ಬಂತ ಅದು? 18 ಕರೆಕ್ಟ್ ಆಗಿದೆ. ಸೊ ಓಕೆ, ಸೊ ಇವಾಗ ನಾನು ರೌಟರ್ 18ಗೆ ಅಡ್ವರ್ಟೈಸ್ ಆಯ್ತು ಎಲ್ಲ. ಓಕೆ ಫೈನ್. ಸೊ ಸಿಮಿಲರ್ ನೆಕ್ಸ್ಟ್ ರೌಟರ್ಗೆ ಹೋಗೋಣ. ಸೊ ನಾವು ನೋಟ್ ಪ್ಯಾಡ್ ಅಲ್ಲಿ ರೆಡಿ ಮಾಡಿಬಿಟ್ಟು ಜಸ್ಟ್ ಕಾಪಿ ಪೇಸ್ಟ್ ಮಾಡೋಣ. ಸೊ ಈಸಿ ಮೆಥಡ್. ಓಕೆ, ಸೊ ನೆಕ್ಸ್ಟ್ ರೌಟರ್. ಸೊ ನೆಕ್ಸ್ಟ್ ಡೌನ್ ಬರೋಣ ಕೆಳಗಡೆ, ರೌಟರ್ 14. ಓಕೆ, ಸೊ R14 ಮಾಡೋಣ. R14ಗೆ ಪ್ರಾಸೆಸ್ ನಂಬರ್ ವೇಸ್ಟ್ ಪ್ರಾಸೆಸ್ ನಂಬರ್ ಸೇಮ್ ಇಡೋಣ. ಸೊ ರೌಟರ್ ಐ ಡಿ 14 ಹಾಕೋಣ. 14.14.14.14. ಓಕೆ, 14.14.14.14. ಸೊ ದೆನ್ ನೆಟ್ವರ್ಕ್, ಇದಕ್ಕೆ ಯಾವ್ದು ನೆಟ್ವರ್ಕ್? ಎರಡೇ ನೆಟ್ವರ್ಕ್ ಇದಾವೆ. 20.9 ನೆಟ್ವರ್ಕ್ ಇದೆ, 20.8 ನೆಟ್ವರ್ಕ್ ಇದೆ. ಸೊ ಇದಕ್ಕೆ ಎರಡೇ ನೆಟ್ವರ್ಕ್ ಇದೆ. ಓಕೆ, ಸೊ ಜಸ್ಟ್ ಕಾಪಿ ಪೇಸ್ಟ್ ಮಾಡೋಣ. ಕಾಪಿ, ಕಮ್ ಟು ದಿಸ್ ರೌಟರ್. ಓಕೆ, ಸೊ ರೌಟರ್ 14 ಮೇಲ್ಗಡೆ ನೇಮ್ ಕಾಣುತ್ತೆ, ಸೊ ಅದನ್ನ ನೋಡ್ಬೋದು. ಸೊ ಜಸ್ಟ್ ಪೇಸ್ಟ್ ಇಟ್. ಓಕೆ ಫೈನ್. ಸೊ ಇದರ ಮೇಲೆ ರೌಟರ್ ಎನೇಬಲ್ ಆಯಿತು, ಎಸ್ ಪಿ ಎಫ್ ಎನೇಬಲ್ ಆಯಿತು. ಸೊ ಸಿಮಿಲರ್ ಈ ಕಡೆ, ಸೊ ಅದಕ್ಕೂ ರೌಟರ್ ಇದು ತಗೊಳ್ಳೋಣ. ಇದಕ್ಕೆ ಒಂದೇ ಒಂದಿರೋದು. ಸೊ ಇದು ರೌಟರ್ ಯಾವ್ದು ನಮ್ದು? ರೌಟರ್ 16. ಓಕೆ, ರೈಟ್ ಸೈಡ್ ರೌಟರ್ 16. ರೌಟರ್ 16. ಸೊ ಇಲ್ಲಿ ಐ ಡಿ ಚೇಂಜ್ ಆಗ್ತಾ ಇದೀನಿ, 16.16.16. ರೌಟರ್ ಐ ಡಿ ಚೇಂಜ್ ಆಯಿತು. ನೆಟ್ವರ್ಕ್ ಯಾವ್ದಿದೆ? ಓನ್ಲಿ ಒನ್ ನೆಟ್ವರ್ಕ್ ಇದೆ, 9 ನೆಟ್ವರ್ಕ್. ಕಾಪಿ ಮಾಡಿ ಜಸ್ಟ್ ಪೇಸ್ಟ್ ಮಾಡೋಣ. ಎನೇಬಲ್ ಕಾನ್ಫಿಗ್ ಟರ್ಮಿನಲ್, ಜಸ್ಟ್ ಪೇಸ್ಟ್ ಇಟ್. again right. ಓಕೆ ಫೈನ್. ಸೊ ರೌಟರ್ 16 ಆಯ್ತು. ಸೊ ಸಿಮಿಲರ್ ರೌಟರ್ 15 ಮಾಡೋಣ. ಲೆಫ್ಟ್ ಸೈಡ್, ಲೆಫ್ಟ್ ಸೈಡ್. ಓಕೆ, ಸೊ ರೌಟರ್ 15, 15, 15, 15, 15. ಸೊ ರೌಟರ್ ಐ ಡಿ ನಾನು ಐಡೆಂಟಿಫಿಕೇಶನ್ ಕೊಡ್ತಾ ಇದೀನಿ. ಓಕೆ, ರೌಟರ್ಗೆ ಐಡೆಂಟಿಫಿಕೇಶನ್ ಸೊ ಯೂಸ್ ಆಗುತ್ತೆ. ಸೊ ರೌಟರ್ 15 ಮೇಲೆ ಬಂದು ಎನೇಬಲ್ ಕಾನ್ಫಿಗ್ ಟರ್ಮಿನಲ್, just paste it, then end right. So fine, this one is done. ರೌಟರ್ 15 ಆಯ್ತು. ದೆನ್ ನಮ್ಗೆ ಮೇಲ್ಗಡೆ ಬರೋಣ, ಈ ರೈಟ್ ಸೈಡ್ ಪಾರ್ಟ್, ಈ ಮೂರು ರೌಟರ್ ಮಾಡೋಣ. ರೌಟರ್ 10 ಮಾಡೋಣ ಫಸ್ಟ್. R10 ಮಾಡೋಣ. ಸೊ R10ಗೆ ಯಾವ್ದ್ಯಾವ್ದು? R10. ಸೊ ಇಲ್ಲಿ ರೌಟರ್ 10, ರೌಟರ್ 10, 10, 10. ಸೊ ಇಲ್ಲಿ ಏನ್ ನೆಟ್ವರ್ಕ್ ಇದೆ? ಎರಡು ನೆಟ್ವರ್ಕ್ ಇದಾವೆ ಇಲ್ಲಿ. ಸೊ 20.1 ಇದೆ, 20.2 ಇದೆ. ಸೊ 20.1 ನೆಟ್ವರ್ಕ್, ದೆನ್ ಇನ್ನೊಂದು ನೆಟ್ವರ್ಕ್ ಬೇಕು, 20.2 ನೆಟ್ವರ್ಕ್. ಸೊ ಈ ತರ ನಾವು ಪ್ರಿಪೇರ್ ಮಾಡಿ ಕಾಪಿ ಪೇಸ್ಟ್ ಮಾಡೋದು ಒಳ್ಳೇದು. ಓಕೆ, ಸೊ ಇಲ್ಲಾಂದ್ರೆ ಎವ್ರಿ ಟೈಮ್ ಅದು ಕಮಾಂಡ್ ಟೈಪ್ ಮಾಡ್ಕೊಂಡು ಕುತ್ಕೊಳ್ಳೋದು ಡಿಫಿಕಲ್ಟ್. ಸೊ ನಾವು ಕಮಾಂಡ್ ಈ ತರ ಪ್ರಿಪೇರ್ ಮಾಡಿ ಕಾಪಿ ಪೇಸ್ಟ್ ಮಾಡಬೇಕು, ಬೆಟರ್ ಆಪ್ಷನ್. ಎಂದು ಆಯ್ತು. ಸೊ ಈ ರೌಟರ್ ಮುಗೀತು ಕೆಲಸ. ಸೊ ದೆನ್ ರೌಟರ್ 13, ರೌಟರ್ 13. ಸೊ ರೌಟರ್ 13ಗೆ ಒಂದೇ ನೆಟ್ವರ್ಕ್ ಇದೆ. ಸೊ ರೌಟರ್ 13ಗೆ ಏನ್ ನೆಟ್ವರ್ಕ್ ಇದೆ? ರೌಟರ್ 13ಗೆ 20.2 ನೆಟ್ವರ್ಕ್ ಒಂದೇ ಇರೋದು. ಓಕೆ, ಸೊ 2 ನೆಟ್ವರ್ಕ್. ಸೊ ಐಡೆಂಟಿಫಿಕೇಶನ್ಗೆ 13, 13, 13. ಕಾಪಿ ಫ್ರಮ್ ಹಿಯರ್ ಆ್ಯಂಡ್ paste it. Config terminal, then just paste. Okay, fine. Right. So next to 17, router 17. Router 17 ಅಲ್ಲೂ ಒಂದೇ ಇದೆ. Router 17.
ಸೊ 17 ಸೊ ಇಲ್ಲಿ ಯಾವ್ದು ನೆಟ್ವರ್ಕು 20.3 ಒಂದೇ ನೆಟ್ವರ್ಕ್ ಇದೆ. ಸೊ ಸಿಂಗಲ್ ನೆಟ್ವರ್ಕ್ ಅಡ್ವರ್ಟೈಸ್ ಮಾಡೋಣ. ಕಾಪಿ. ಸೊ ರೌಟರ್ 17ಗೆ ಬಂದ್ಬಿಟ್ಟು ಎನೇಬಲ್ ಕಾನ್ಫಿಗ್ ಟರ್ಮಿನಲ್ ಎಂದು. ಸೊ ಆಯ್ತು. ಸೊ ದೆನ್ ಲೆಫ್ಟ್ ಸೈಡ್ ಪಾರ್ಟು. ಸೊ 12ಗೆ ಬರೋಣ. ಇಲ್ಲ, ಇದು ಫಸ್ಟ್ ಇದು ಮಾಡೋಣ. ಇದು ಯಾವ್ದು ರೌಟರ್ ಅಪ್ಪ? ಇದು ರೌಟರ್ 11 ಇದು. ಓಕೆ, ಸೊ ಇದು ರೌಟರ್ 11. ಸೊ ರೌಟರ್ 11ಗೆ ಒಂದು ಕಾನ್ಫಿಗರ್ ಮಾಡೋಣ. ಸೊ ರೌಟರ್ 11. ಸೊ 11 ID 11 11 11 11. ಓಕೆ, ಸೊ ಹಿಯರ್ ನೆಟ್ವರ್ಕ್ ಏನಿದೆ? 4 ನೆಟ್ವರ್ಕ್ ಇದೆ. ಕಾಪಿ. ದೆನ್ ಕಮ್ ಹಿಯರ್, enable config terminal, then paste here. Then paste here, then done. Right? Done. Then come to this end router. This is router 9. Okay. So this is router 9. Router 9. So ID should be 9.9.9. And network ಯಾವ್ದಿದೆ? 2.6 network ಇದೆ. So just advertise the network. Come to the router 9. Enable config terminal. So then paste it. So ಏನೋ ಮಿಸ್ ಆಯ್ತು. Something is missing here. Verify this. 9.9.9.9 correct ಆಗಿದೆ. 26 correct ಆಗಿದೆ. Copy paste. Copy. Then paste. Okay. Then last router 12. Okay. So router 12 ಒಂದು ಉಳಿತು, ಲಾಸ್ಟ್ router. ಸೊ ಇದಕ್ಕೆ ಎರಡು ನೆಟ್ವರ್ಕ್ ಇದೆ. ಒಂದು 6 ನೆಟ್ವರ್ಕ್ ಇದೆ. ಸೊ ಇನ್ನೊಂದು 5 ನೆಟ್ವರ್ಕ್ ಇದೆ. ಸೊ 5 ನೆಟ್ವರ್ಕ್. Copy, come here, enable config terminal, then paste it. Okay, so OSPF configuration ಆಯ್ತು. ಸೊ ಇವಾಗ ಜಸ್ಟ್ ವೆರಿಫಿಕೇಶನ್ ಮಾಡೋಣ. ಓಕೆ, ಸೊ ನೇಬರ್ಶಿಪ್ ಅಪ್ ಆಗ್ತಾ ಇದೆ ಇದಕ್ಕೆ. ವೇಟ್ ಅ ಸೆಕೆಂಡ್. ಇದಕ್ಕೆ ನಮ್ಗೆ ಎಷ್ಟು ನೇಬರ್ ತೋರಿಸ್ಬೇಕು? ಈ ಮಧ್ಯದಲ್ಲಿ ರೌಟರ್ಗೆ 1 2 3 4 5 ಟೋಟಲ್ 5 ನೇಬರ್ ತೋರಿಸ್ಬೇಕು ನಮ್ಗೆ. ಸೊ OSPF ನೇಬರ್ 5 ನೇಬರ್ ತೋರಿಸ್ಬೇಕು. ಓಕೆ, ಸೊ ಎಲ್ಲಾ ನೇಬರ್ಸ್ ನಮ್ಗೆ ಈ ತರ BDR ತೋರಿಸ್ಬೇಕು. ಓಕೆ, ಯಾಕಂದ್ರೆ ಇದು ನನ್ಗೆ DR ಆಗ್ಬೇಕು. ಯಾಕಂದ್ರೆ ಇದು ರೌಟರ್ ID ನೋಡ್ಬೋದು, ಜಾಸ್ತಿ ಇದೆ ಇದು. ಯಾಕಂದ್ರೆ ಇದು 18 ರೌಟರ್. ಸೊ ರೌಟರ್ 18. ಸೊ ನಾವು ರೌಟರ್ ID ಏನ್ ಕೊಟ್ಟಿದೀವಿ? 18.18.18 ಕೊಟ್ಟಿದೀವಿ. ಸೊ ನಿಮ್ಗೆ ಇಲ್ಲಿ ಇವಾಗ ಈಸಿಯಾಗಿ ಗೊತ್ತಾಗ್ತದೆ ನೋಡಿ, ರೌಟರ್ ಐಡಿ ನಾವು ಏನಕ್ಕೆ ಕಾನ್ಫಿಗರ್ ಮಾಡಿದೀವಿ ಅಂತ. ರೌಟರ್ ಐಡಿ ಏನಕ್ಕೆ ಕಾನ್ಫಿಗರ್ ಮಾಡಿದೀವಿ ಅಂದ್ರೆ ಆ ರೌಟರ್ ನ ಈಸಿಯಾಗಿ ಐಡೆಂಟಿಫೈ ಮಾಡೋಕೆ ನಾವು ರೌಟರ್ ಐಡಿ ಕಾನ್ಫಿಗರ್ ಮಾಡಿದೀವಿ. ಸೊ ಇವಾಗ ನಾನು ನೋಡ್ಬೋದು, ಇದು 10 ಅಂದ್ರೆ ಇದು 10 ರೌಟರ್ ನಂದು, ರೌಟರ್ ನಂಬರ್ 10. ಸೊ ಅದಕ್ಕೆ ನಾನು 10 ಕೊಟ್ಟಿದ್ದೀನಿ. ಇದು 9 ಅಂದ್ರೆ ರೌಟರ್ ನಂಬರ್ 9. ಸೊ 9 ಎಲ್ಲಿ ಐತೆ? 9 ಈ ಕಡೆ ಐತೆ. ಸೊ ಆತರ. ಸೊ ಇದು ದೆನ್ ಇದು 11 ರೌಟರ್, ಇದು 17 ರೌಟರ್. ಸೊ ಇನ್ನ ಅದು ಫುಲ್ ಸ್ಟೇಟ್ ಗೆ ಬಂದಿಲ್ಲ. ಇದು BDR ಎಲ್ಲ ಸೆಲೆಕ್ಷನ್ ಆಗಿಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆ, ಸೊ ಇನ್ನ ಟೈಮ್ ತಗೋತಾ ಇದೆ, ಇದು BDR ಸೆಲೆಕ್ಷನ್ ಆಗಿಲ್ಲ ಅದು. ಸೊ ಇವಾಗ ನನಗೆ ಎಷ್ಟು ಟೋಟಲ್ 5 ನೆಟ್ವರ್ಕ್ ಆಗ್ಬೇಕು. ಓಕೆ, ಸೊ 10 ನೆಟ್ವರ್ಕ್ 10 ನೆಟ್ವರ್ಕ್ ಕರೆಕ್ಟ್ ಆಗಿದೆ. 9 ನೆಟ್ವರ್ಕ್ ಕರೆಕ್ಟ್ ಆಗಿದೆ. ಸೊ ದೆನ್ 11 ನೆಟ್ವರ್ಕ್ ನೇಬರ್ಶಿಪ್ ಬಂದೈತೆ, ಬಟ್ BDR ಸೆಲೆಕ್ಷನ್ ಆಗಿಲ್ಲ. 11 ನೆಟ್ವರ್ಕ್ ನಮ್ದು ಯಾವ್ದು? ಎಲ್ಲೈತಿ 11 ನೆಟ್ವರ್ಕ್? 10 ಇಲ್ಲ 14 ಇಲ್ಲಿ ಐತೆ. ವೇರ್ ಇಸ್ 11? ಓ 11 11 17 ಇದು. ಸೊ 11 ಎಲ್ಲಿಂದ ಬಂತು? ಇದು 11 ಎಲ್ಲಿ ಇತ್ತು? 16. ವೇರ್ ಇಸ್ 11? This is 9. ಸೊ ಈ ನಂಬರಿಂಗ್ ಇದು ಮೈನಸ್ ಮಾಡೋಣ ಅಂತ ಇಲ್ಲ ಅದು. ಒಂದು ನಿಮಿಷ. ಸೊ ಪ್ರಿಫರೆನ್ಸ್ ಹೋಗಿ ಇಲ್ಲಿ ಲೇಬಲ್ ನಂಬರ್ ಚೇಂಜ್ ಮಾಡೋಣ. ಓಕೆ, ಸೊ ಶೋ ಪೋರ್ಟ್ ಲೇಬಲ್ ರಿಮೂವ್ ಮಾಡೋಣ. ಓಕೆ, ಸೊ ಇವಾಗ ಕ್ಲಿಯರ್ ಆಗಿ ಕಾಣುತ್ತೆ.
ಓಕೆ ಸೊ 11 ರೌಟರ್ ಇದು. ಓಕೆ ಸೊ ನನಗೆ ಇವಾಗ ಯಾವ ಯಾವ ರೌಟರ್ ಇದಾವಪ್ಪ. ಹ್ಮ್ ಸೊ 10 ಇದೆ, ಫೈನ್. 11 9 ಇದೆ, ಸೊ ನೈನ್ ಇಲ್ಲಿ ಇವತ್ತು 9 ನೇಬರ್ಶಿಪ್ ಯಾಗುಂಟು ನನಗೆ ಇಲ್ಲಿ. 9 ಇಲ್ಲಿ ಇದೆ, ಬಟ್ ನಾನು ಎಲ್ಲೋ ಏನೋ ಮಿಸ್ ಮಾಡಿದ್ದೀನಿ. ಈ ಇದನ್ನ ಮಿಸ್ ಮಾಡಿದ್ದೀನಿ ಪಕ್ಕ. ಸೊ 11 ಇದೆ, 17 ಇದೆ, ಇದೆ. ಸೊ ಒಂದ್ಸತಿ ವೆರಿಫೈ ಮಾಡೋಣ ಕಾನ್ಫಿಗರೇಷನ್. ಓಕೆ ಸೊ ಐ ಪಿ ಇಂಟರ್ಫೇಸ್ ಬ್ರೀಫ್. ಸೊ ಐ ಪಿ ಇಂಟರ್ಫೇಸ್ ಬ್ರೀಫ್, ಐ ಪಿ ಇಂಟರ್ಫೇಸ್ upload unsigned. ಸೊ ರೌಟರ್ ಒನ್ ಅಲ್ಲಿ 20.5 ನೆಟ್ವರ್ಕ್, 20.1 ನೆಟ್ವರ್ಕ್, 20.4 ನೆಟ್ವರ್ಕ್, 3 ನೆಟ್ವರ್ಕ್, 7 ನೆಟ್ವರ್ಕ್. ಸೊ 5 ನೆಟ್ವರ್ಕ್ ಕರೆಕ್ಟ್ ಆಗಿದೆ. ಓಕೆ ಸೊ ಜಸ್ಟ್ ಕಾಪಿ, ಆಮೇಲೆ ಓ ಎಸ್ ಪಿ ಎಫ್ ಚೇಂಜ್ ಮಾಡಿ ಚೆಕ್ ಮಾಡ್ಕೊಳ್ಳೋಣ. ಸೊ ರನ್ ಸೆಕ್ಷನ್ ಓ ಎಸ್ ಪಿ ಎಫ್, ಅದರದ್ದು ಐ ಡಿ ಮೇನ್ ನಮಗೆ ಐ ಡಿ. ಸೊ ಇದ್ರದ್ದು ರೌಟರ್ ಐ ಡಿ ಕರೆಕ್ಟ್ ಆಗಿದೆ 18. ಫೈನ್, ರೌಟರ್ ಐ ಡಿ ಕರೆಕ್ಟ್ ಆಗಿದೆ. ಸೊ ಇದು ಕ್ಲಿಯರು. ಕೆಳಗಡೆಯಿಂದ ಬರೋಣ, ರೌಟರ್ 14 ನೋಡೋಣ ಏನಾಗಿದೆ. ಇದು ಇವಾಗ ಲೋಡಿಂಗ್ ಆಗ್ತಾ ಇದೆ, ಸೊ ತುಂಬಾ ಟೈಮ್ ತಗೋತಾ ಇದೆ. ಸೊ ಇದಕ್ಕೆ ಐ ಪಿ 10. ಈ ಕಡೆ ಒಂದು ಕರೆಕ್ಟ್ ಆಗಿದೆ, 7 ನೆಟ್ವರ್ಕ್ 2 ಕರೆಕ್ಟ್ ಆಗಿದೆ, ಐ ಪಿ ಕರೆಕ್ಟ್ ಆಗಿದೆ. ಶೋ ರನ್ನಿಂಗ್ ಸೆಕ್ಷನ್, ಇದೆಲ್ಲ ಟ್ರಬಲ್ ಶೂಟಿಂಗ್ ಪಾಯಿಂಟ್. ಓಕೆ ಸೊ ಯೂಸ್ ಆಗುತ್ತೆ ಓ ಎಸ್ ಪಿ ಎಫ್. ಸೊ ಇವಾಗ ಇದು ರೌಟರ್ ಐ ಡಿ ಕರೆಕ್ಟ್ ಆಗಿದೆ. ಸೊ 14. ಓಕೆ ಸೊ ಇದು 14 ರೌಟರ್. ಸೊ ದಿಸ್ ಇಸ್ ಫೈನ್. ಸೊ ಓಕೆ ದಿಸ್ ಇಸ್ ಕರೆಕ್ಟ್. ಸೊ ದಿಸ್ ಇಸ್ ಕ್ಲಿಯರ್. ದೆನ್ ಈ ಕಡೆ ರೌಟರ್ ನೋಡೋಣ, ಇದು ಒಂದು ನೇಬರ್ ಅಲ್ವಾ ಅದಕ್ಕೆ. ಸೊ ಇವಾಗ ಬರ್ತಾ ಇದೆ ಅದು, ಐ ಗೆಸ್ ನೋಡಿ ಇವಾಗ ಲೋಡಿಂಗ್ ಆಗ್ತಾ ಇದೆ, ಟೈಮ್ ತಗೋತಾ ಇದೆ ಅದು. ಸೊ ಫಸ್ಟ್ ಐ ಪಿ ಚೆಕ್ ಮಾಡೋಣ ಕರೆಕ್ಟ್ ಆಗಿದೆಯಾ ಅಂತ. 20.2 ಕರೆಕ್ಟ್ ಆಗಿದೆ, 20. ಹೋ ಹೋ ಸೊ ಈ ರೌಟರ್ ಅಲ್ಲಿ ನಂದು ಐ ಪಿ ರಾಂಗ್ ಇದೆ ನೋಡಿ, ಈ ರೌಟರ್ ಅಲ್ಲಿ. ಸೊ ಈ ಆಚೆ ಹೋಗ್ತಾರೆ ಇಂಟರ್ಫೇಸು 1.2 ಹಾಕಿದ್ದೀನಿ. ಸೊ ಇದನ್ನ ಕರೆಕ್ಟ್ ಮಾಡೋಣ. ಇಂಟರ್ಫೇಸ್ FA0/1. ಸೊ ಐ ಪಿ ಅಡ್ರೆಸ್ 20.2.1.1 ಆಗಿರ್ಬೇಕು ಇದು. 255.255.0. ಓಕೆ ಸೊ ಇವಾಗ ನೋಡು ಅದು ಡೌನ್ ಆಗಿ ಇವಾಗ ಮತ್ತೆ ರನ್ ಆಗುತ್ತೆ ನೇಬರ್ಸ್. ಸೊ ಫೈನ್, ದಿಸ್ ಇಸ್ ಕ್ಲಿಯರ್. ಹ್ಮ್ 20.1.1.2 ಮತ್ತೆ 20.1.1.1 ಕರೆಕ್ಟ್ ಆಗಿದೆ ಇದು. ಸೊ ದೆನ್ ಶೋ ರನ್ ಸೆಕ್ಷನ್ ಓ ಎಸ್ ಪಿ ಎಫ್. ಸೊ ಓ ಎಸ್ ಪಿ ಎಫ್ ಇದು 10 ರೌಟರು ಕರೆಕ್ಟ್ ಆಗಿದೆ, ಫೈನ್. ಸೊ ರೌಟರ್ 10 ಕ್ಲಿಯರ್. ಸೊ ಇಲ್ಲಿ 12 ನೋಡೋಣ, ರೌಟರ್ 12 ಲೆಟ್ಸ್ ವೆರಿಫೈ. ಎಷ್ಟು ಐ ಪಿ, ಫಸ್ಟ್ ಐ ಪಿ ಚೆಕ್ ಮಾಡೋಣ. ಸೊ 0/0 25.1.2 ಕರೆಕ್ಟ್ ಆಗಿದೆ, ಸೊ ಐ ಪಿ ಕರೆಕ್ಟ್ ಆಗಿದೆ. ಸೊ ರನ್ ಸೆಕ್ಷನ್ ಓ ಎಸ್ ಪಿ ಎಫ್ ನೋಡೋಣ. ಸೊ ಓ ಎಸ್ ಪಿ ಎಫ್ ಇದು ಓಕೆ. ಸೊ ಇದು ನಾನು ರಾಂಗ್ ಮಾಡಿದ್ದೀನಿ, ಇಲ್ಲಿ 9 ಮಾಡಿದ್ದೀನಿ, ಅದು 12 ರೌಟರು. ಸೊ ದ್ಯಾಟ್ ಈಸ್ ದ ಪ್ರಾಬ್ಲಮ್. ಸೊ ರೌಟರ್ ಐ ಡಿ ಪ್ರಾಬ್ಲಮ್ ಮಾಡಿದ್ದೀನಿ ನಾನು. ಓಕೆ ಸೊ ರೌಟರ್ ಐ ಡಿ ಕರೆಕ್ಷನ್ ಮಾಡೋಣ. ರೌಟರ್ ಓ ಎಸ್ ಪಿ ಎಫ್ 10, ದೆನ್ ರೌಟರ್ ಐ ಡಿ ದಿಸ್ ಒನ್ has to be changed. ರೌಟರ್ ಐ ಡಿ 10, ಇದು 12, 12.12.12.12. ರೌಟರ್ ಐ ಡಿ ಡನ್. ಕ್ಲಿಯರ್ ದ ಓ ಎಸ್ ಪಿ ಎಫ್, ಅದು ಕ್ಲಿಯರ್ ಮಾಡಬೇಕು, ಇಲ್ಲಾಂದ್ರೆ ಆಗಲ್ಲ. ದಟ್ ಈಸ್ ದ ಒನ್ ಪ್ರಾಬ್ಲಮ್. ಎಕ್ಸಿಟ್, ಫಸ್ಟ್ ಕ್ಲಿಯರು, ದೆನ್ ಕಾನ್ಫಿಗರ್, ದೆನ್ ರೌಟರ್ ಐ ಡಿ ಕಾನ್ಫಿಗರ್ ಮಾಡು 12, ದೆನ್ ಲೆಟ್ಸ್ ಸೇ ಫೈನಲಿ ನೆಟ್ವರ್ಕ್ ಕಾನ್ಫಿಗರ್ ಮಾಡಬೇಕು. ಸೊ ದಿಸ್ ಇಸ್ ದ ನೆಟ್ವರ್ಕ್, ಕಾಪಿ ಆ್ಯಂಡ್ ಪೇಸ್ಟ್. ಸೊ ಫೈನ್. ಸೊ ರೌಟರ್ ಈ ಕಡೆದು ರೌಟರ್ ಕ್ಲಿಯರ್ ಆಯ್ತು. ಸೊ ದೆನ್ ಇದು ಎರಡು ರೌಟರ್ ವೆರಿಫೈ ಮಾಡೋಣ. ಸೊ ರೌಟರ್ 17. ಸೊ ರನ್ ಸೆಕ್ಷನ್ ಓ ಎಸ್ ಪಿ ಎಫ್ ಐ. ಓಕೆ ಓ ಎಸ್ ರೈಟ್. ಸೊ ಇದು 17, ಇದು ಕರೆಕ್ಟ್ ಆಗಿದೆ. ಸೊ ಐ ಪಿ ಇಂಟರ್ಫೇಸ್ ಬ್ರೀಫು, ಸೊ ಇದು ಐ ಪಿನೂ ಕರೆಕ್ಟ್ ಆಗಿದೆ. ಸೊ ದಿಸ್ ಇಸ್ ಗುಡ್. ದೆನ್ ಫೈನಲಿ ರೌಟರ್ 11. ಸೊ ಐ ಪಿ ಇಂಟರ್ಫೇಸ್ ಬ್ರೀಫ್
ಇದರದ್ದು IP 420 ಕರೆಕ್ಟ್ ಆಗಿದೆ. ಸೊ ರನ್ ಸೆಕ್ಷನ್ OSPF. ಸೊ ಇದು ರೌಟರ್ 11 ಕರೆಕ್ಟ್ ಆಗಿದೆ. ಓಕೆ, ಸೊ ಇವಾಗ ಈ ರೌಟರ್ ಅಲ್ಲಿ ಬಂದು ನೋಡೋಣ ಏನಾದ್ರೂ ಆಗಿದ್ಯಾ ಅಂತ. OSPF ನೇಬರ್. ಓಕೆ, ಸೊ ಇವಾಗ ನಮ್ಗೆ 5 ನೇಬರ್ ಬರಬೇಕು. ಓಕೆ, ಸೊ ರೌಟರ್ 10 ನೇಬರ್ಶಿಪ್ ಬರ್ತಾ ಇದೆ, ರೌಟರ್ 12 ನೇಬರ್ಶಿಪ್ ಬರ್ತಾ ಇದೆ, ಸೊ ರೌಟರ್ 11 ನೇಬರ್ಶಿಪ್ ಬರ್ತಾ ಇದೆ, ರೌಟರ್ 17 ಬರ್ತಾ ಇದೆ, ಬಟ್ ರೌಟರ್ 14 ನೇಬರ್ಶಿಪ್ ಬರ್ತಾ ಇಲ್ಲ ನಮ್ಗೆ. ಓಕೆ, ಸೊ ಇದನ್ನ ಇವಾಗ ನಾವು ಟ್ರಬಲ್ ಶೂಟ್ ಮಾಡ್ಬೇಕು. ರೌಟರ್ 14. ಸೊ ಫಸ್ಟ್ ವೆರಿಫೈ ಮಾಡೋಣ ಇಲ್ಲಿ. ಶೋ ರನ್ ಸೆಕ್ಷನ್ OSPF ನಮ್ದು ಫಸ್ಟ್ ಕಾನ್ಫಿಗರೇಷನ್ ನೋಡೋಣ. ರೌಟರ್ 14 ಹೋಗ್ತಾ ಇರೋದು ಕಾನ್ಫಿಗರೇಷನ್ 20.7.1.0 ನೆಟ್ವರ್ಕ್. ಸೊ ಇದು ಆಲ್ರೆಡಿ ಅಡ್ವರ್ಟೈಸ್ ಆಗಿದೆ, ನೆಟ್ವರ್ಕ್ ಅಡ್ವರ್ಟೈಸ್ ಆಗಿದೆ. ಸೊ ನೆಟ್ವರ್ಕ್ ಪಾರ್ಟು ಕ್ಲಿಯರ್. ಓಕೆ, ಸೊ ಶೋ IP ಇಂಟರ್ಫೇಸ್ ಬ್ರೀಫ್, ಸಾರಿ IP ಇಂಟರ್ಫೇಸ್ ಬ್ರೀಫ್ ಸೆಕ್ಷನ್ ಎಕ್ಸ್ಕ್ಲೂಡ್ ಅನ್ಅಸೈನ್ಡ್. ಸೊ ಇವಾಗ ಸೀರಿಯಲ್, ಯಾವ ಸೀರಿಯಲ್ ಪೋರ್ಟ್ ಇದು, ದಟ್ ಇಸ್ ದ ಒನ್ ಪಾಯಿಂಟ್. ಸೊ ಸೀರಿಯಲ್ ಪೋರ್ಟ್ ವೆರಿಫೈ ಮಾಡೋಣ. ಸೊ ಇದು ನಾನು ಯಾವ್ದು ಕಾನ್ಫಿಗರ್ ಮಾಡಿದ್ದೀನಿ, 7 0/3/0. ಓಕೆ, 27.1.1 ಕರೆಕ್ಟ್ ಆಗಿದೆ. 0/3 ಕರೆಕ್ಟ್ ಆಗಿ, ಇಂಟರ್ಫೇಸ್ ಕರೆಕ್ಟ್ ಆಗಿದೆ, IP ಕರೆಕ್ಟ್ ಆಗಿದೆ, ಮ್ಯಾನ್ಯುವಲಿ ಅಪ್ ಇದೆ. ಓಕೆ ಫೈನ್. ಸೊ ನನ್ನ ಪ್ರಕಾರ ರೌಟರ್ 18 ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ರೌಟರ್ 14 ಅಲ್ಲಿ ನಾವು ವೆರಿಫೈ ಮಾಡಬೇಕು, ಯಾಕೆ ಮೆಂಬರ್ಶಿಪ್ ಬರ್ತಾ ಇಲ್ಲ. ಸೊ ಎಸ್, ಸೊ ಇಲ್ಲಿ ನೋಡಿ ನಾವು ಆ ನೆಟ್ವರ್ಕ್ ಅಡ್ವರ್ಟೈಸೇ ಮಾಡಿಲ್ಲ, ಸೊ ಅದಕ್ಕೆ ಬರ್ತಾ ಇಲ್ಲ. ದಟ್ ಇಸ್ ದ ಪ್ರಾಬ್ಲಮ್. ಸೊ ನೋಡಿ ಈ ತರ ನಾವು ಲೈಕ್ ಟ್ರಬಲ್ ಶೂಟಿಂಗ್ ಮಾಡಬೇಕು, ಒನ್ ಬೈ ಒನ್, ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗ್ಬೇಕು ಏನ್ ಪ್ರಾಬ್ಲಮ್ ಆಗಿದೆ. ಸೊ ನಮ್ಗೆ ಇಲ್ಲಿ ನೋಡಿ, ಇವಾಗ ನನ್ನ ನೇಬರ್ಶಿಪ್ ನೋಡಿದಾಗ ನನ್ಗೆ ಗೊತ್ತಾಯ್ತು ಇದು ನೇಬರ್ಶಿಪ್ ಬಂದಿಲ್ಲ. ಸೊ ಬಿಟ್ವೀನ್ ಇಲ್ಲಿಂದ ಏನೋ ಪ್ರಾಬ್ಲಮ್ ಇದೆ, ಸೊ ಅದನ್ನ ವೆರಿಫೈ ಮಾಡಬೇಕು ಅಷ್ಟೇ, ಸಿಂಪಲ್. ಸೊ ಇವಾಗ ನಾನು ಒಂದು ನೆಟ್ವರ್ಕ್ ಅಡ್ವರ್ಟೈಸ್ ಮಾಡಬೇಕು, ಸಿಂಪಲ್. ನೆಟ್ವರ್ಕ್ ಅಡ್ವರ್ಟೈಸ್ ಮಾಡಿದ್ರೆ ನೆಟ್ವರ್ಕ್ 7 ಅಡ್ವರ್ಟೈಸೇ ಆಗಿಲ್ಲ ಯಾವ್ದ್ರ ಮೇಲೆ, ಸೊ ಅದನ್ನ ಮಾಡಿದ್ರೆ ಆಯ್ತು ಅಷ್ಟೇ. ಸೊ ಇವಾಗ ವೇಟ್ ಮಾಡೋಣ, ಅದು ನೇಬರ್ಶಿಪ್ ಬರುತ್ತೆ. ಸೊ 5 ನೇಬರ್ಶಿಪ್ ಬರ್ತವೆ. ಹಲೋ. ಓಕೆ, ಸೊ ಫೈನ್. ಸೊ ಇವಾಗ ನಮ್ಗೆ ನೇಬರ್ಶಿಪ್ ಬರ್ತಾ ಇದೆ, ಬಟ್ ಇವಾಗ ಈ ರೌಟರ್ 11, ರೌಟರ್ 17, ರೌಟರ್ 14 ನಮ್ಗೆ ಇಲ್ಲಿ ಏನು ತೋರಿಸ್ತಾ ಇಲ್ಲ, BDR ಅಂತ ತೋರಿಸ್ತಾ ಇಲ್ಲ. ಓಕೆ, ಸೊ ಇನ್ನೊಂದು ಯಾವ್ದು ತೋರಿಸ್ತಾ ಇದೆ ನನಗೆ, ಒಂದು 10 ರೌಟರ್ ತೋರಿಸ್ತಾ ಇದೆ. 10 ರೌಟರ್ ನಮ್ದು ಯಾವುದು, ಈ ರೌಟರು. ದೆನ್ 12 ರೌಟರ್ ತೋರಿಸ್ತಾ ಇದೆ, ಯಾವುದು, ಈ ರೌಟರು. ಸೊ ಇನ್ನೊಂದು ಇದು 11 ಮತ್ತೆ 17 ಮತ್ತೆ ಇದು 14 ಇದು ಯಾಕೆ ತೋರಿಸ್ತಾ ಇಲ್ಲ ಅಂದ್ರೆ, ಕಾನ್ಸೆಪ್ಟು ಇಲ್ಲಿ ಕನೆಕ್ಟಿವಿಟಿ ಡಿಫ್ರೆಂಟ್ ಇದೆ. ಓಕೆ, ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ BDR ಅಂತ ತೋರಿಸ್ತಾ ಇಲ್ಲ. ಬಟ್ ಕೇಬಲ್ ಇಲ್ಲಿ FA ಈ 0/ ಅಂದ್ರೆ ಫಾಸ್ಟ್ ಇಥರ್ನೆಟ್ ಇದ್ರೆ ಇದು ಎಲ್ಲದು BDR ಅಂತಾನೆ ತೋರಿಸುತ್ತೆ ಇಲ್ಲಿ. ಓಕೆ, ಸೊ ಇದು ಕಾನ್ಸೆಪ್ಟ್ ಸಿಂಪಲ್. ಸೊ ಇವಾಗ ನಾನು ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ನನಗೆ ಯಾವುದು ಯಾವುದೋ ಒಂದು DR ಆಗಿರುತ್ತೆ ಇದಕ್ಕೆ. ಸೊ ಲೆಟ್ಸ್ ಸೇ ರೌಟರ್ 14 ನೋಡೋಣ. ಸೊ ಏನಿದೆ, ಶೋ IP OSPF ನೇಬರ್. ಸೊ ಇಲ್ಲಿ ನನಗೆ ರೌಟರ್ 18 ನೋಡಿ ಏನು ತೋರಿಸ್ತಾ ಇಲ್ಲ, ಯಾಕಂದ್ರೆ ಬೇರೆ ಕೇಬಲ್ ಇದೆ. ಸೊ ಅದಕ್ಕೋಸ್ಕರ ಅದು ಏನು ತೋರಿಸ್ತಾ ಇಲ್ಲ. ಸೊ ರೌಟರ್ 15 ಮತ್ತೆ ರೌಟರ್ 16 ನನಗೆ BDR ಅಂತ ತೋರಿಸ್ತಾ ಇದೆ. ಸೊ ಇದು ಪ್ರಾಪರ್ ಕೇಬಲ್ ಇದ್ರೆ, ಅಂದ್ರೆ ಸೇಮ್ ಕೇಬಲ್ ಇದ್ರೆ, ಸೊ ಅವಾಗ ಏನಾಗ್ತಿತ್ತು, ಈ 18 DR ಅಂತ ತೋರಿಸ್ತಿತ್ತು. ಸೊ ಸಿಮಿಲರ್ ನಾನು ಇಲ್ಲಿ ಬಂದು ನೋಡಿದ್ರೆ, ಲೆಟ್ಸ್ ರೌಟರ್ 10 ಮೇಲೆ ನೋಡಿದ್ರೆ ಇಲ್ಲಿ ನೋಡಿ, ಸೊ ರೌಟರ್ 18 ಏನಿದೆ, ಸೊ DR ಅಂತ ಹೇಳ್ತಾ ಇದೆ. ಯಾಕಂದ್ರೆ ಈ ಟೋಪೋಲಜಿಲಿ ರೌಟರ್ 18 ರೌಟರ್ ID ಏನಿದೆಲ್ಲ ಅದು ಹೈಯೆಸ್ಟ್ ಇದೆ. ಸೊ ಬೇಸ್ಡ್ ಆನ್ ಹೈಯೆಸ್ಟ್ ರೌಟರ್ ID ಅದು DR ಸೆಲೆಕ್ಟ್ ಆಗಿದೆ. ಓಕೆ, ಸೊ ಈ ತರ ಕಾನ್ಸೆಪ್ಟ್ ವರ್ಕೌಟ್ ಆಗುತ್ತೆ ಇಲ್ಲಿ. ಸೊ ಇದು BDR ಸೆಲೆಕ್ಷನ್ ಈ ತರ ಮಾಡ್ಕೊಳುತ್ತೆ. ಓಕೆ, ಸೊ ಯಾವ್ದು ರೌಟರ್ ID ಹೈಯೆಸ್ಟ್ ಇರುತ್ತೆ ಅದ್ರ ಮೇಲೆ BDR ಸೆಲೆಕ್ಷನ್ ಆಗುತ್ತೆ. ಸೊ ದಿಸ್ ಇಸ್ OSPF ಕಾನ್ಸೆಪ್ಟ್. ಸೊ ದೆನ್ ನಾವು ರೌಟರ್ ID ಚೆಕ್ ಮಾಡ್ಬೋದು. ಶೋ ರನ್ನಿಂಗ್, ಸೊ ಇದೆ OSPF ರನ್ ಕಮಾಂಡ್ ಮಾಡಿದ್ರೆ ನಮಗೆ ರೌಟರ್ ID ಚೆಕ್ ಮಾಡೋಕ್ಕಾಗುತ್ತೆ. ಸೊ ಸೆಕ್ಷನ್ OSPF ಅಂತ ಹಾಕಿದ್ರೆ ಸೊ ರೌಟರ್ ID ಇಲ್ಲೇ ಗೊತ್ತಾಗುತ್ತೆ ನಾವು ರೌಟರ್ ID ಯಾವ್ದು ಕಾನ್ಫಿಗರ್ ಮಾಡಿದೀವಿ ಅಂತ. ಸೊ ಮೇ ಬಿ ಇನ್ನೊಂದು ಕಾನ್ಫಿಗರೇಷನ್ ಇರ್ಬೇಕು ಅದಕ್ಕೆ. ಶೋ ಸೆಕ್ಷನ್
ಸೆಕ್ಷನ್ ರೌಟರ್ ಅಂತ ಏನು ಬರುತ್ತೆ ಅದು. ಸೊ ನಾವು ಸೆಕ್ಷನ್ ರೌಟರ್ ಅಂದ್ರೆ ಬರೀ ರೌಟರ್ ಐ ಡಿ ಬೇಕಂದ್ರೆ ರೌಟರ್ ಐ ಡಿ ಅಂತ ಹಾಕ್ಬೇಕು. ಸೊ ಇವಾಗ ಈ ತರ ನಾವು ಸೆಟ್ ಮಾಡಿದ್ರೆ ಬರೀ ರೌಟರ್ ಐ ಡಿ ಅಷ್ಟೇ ಗೊತ್ತಾಗುತ್ತೆ ನಮಗೆ. ಸೊ ನಾವು ಅದನ್ನು ಫಿಲ್ಟರ್ ಮಾಡಬೇಕು, ಸಿಂಪಲ್. ಸೊ ಫಿಲ್ಟರ್ ಮಾಡಿದ್ರೆ ನಮಗೆ ರೌಟರ್ ಐ ಡಿ ಏನಿದೆ ಅಂತ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ಪರ್ಟಿಕ್ಯುಲರ್ ರೌಟರ್. ಸೊ ಈ ರೌಟರ್ ಐ ಡಿ ನಮಗೆ ಐಡೆಂಟಿಫೈ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಯಾವ್ದು ರೌಟರ್ ಇದು ಅಂತ. ಸೊ ಅದಕ್ಕೆ ರೌಟರ್ ಐ ಡಿ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ದ ಒ ಎಸ್ ಪಿ ಎಫ್ ಕಾನ್ಸೆಪ್ಟ್, ಸಿಂಪಲ್. ಓಕೆ, ಫೈನ್. ಸೊ ನಿಮ್ಗೆ ಲೈವ್ ಎನ್ವೈರ್ಮೆಂಟ್ ಅಲ್ಲಿ ವೆರಿಫೈ ಮಾಡಿದ್ರೆ ಪ್ರಾಪರ್ ಆಗಿ ಗೊತ್ತಾಗುತ್ತೆ. ಸೊ ಇದು ಇದರಲ್ಲಿ ಒಂದೊಂದ್ಸತಿ ಇದು ವರ್ಕೌಟ್ ಆಗಲ್ಲ ಪ್ರಾಪರ್ ಆಗಿ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಸೊ ಒ ಎಸ್ ಪಿ ಎಫ್ ಕ್ಲಿಯರ್, ರೈಟ್? ಓಕೆ. ಸೊ ಏನಾದ್ರೂ ಡೌಟ್ ಇದ್ರೆ ಕೇಳಿ ಇದರಲ್ಲಿ, ಒ ಎಸ್ ಪಿ ಎಫ್ ಅಲ್ಲಿ. ಈ ಒ ಎಸ್ ಪಿ ಎಫ್ ಇನ್ನೊಂದ್ಸತಿ ಇ ವಿ ಎನ್ ಟಿ ಅಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಕಂಪ್ಯೂಟರ್ ಇದೆ ಇನ್ನು. ಓಕೆ. ಸೊ ಏನು ಡೌಟ್ಸ್ ಇಲ್ಲ ಅಂದ್ರೆ ಇವತ್ತಿಗೆ ಎಂಡ್ ಮಾಡೋಣ. ಸೊ ನಾಳೆ ಸ್ವಲ್ಪ ಬಿಜಿಪಿ ಬೇಸಿಕ್ ಕಾನ್ಫಿಗರೇಷನ್ ನೋಡೋಣ, ಯಾವ ತರ ಬಿಜಿಪಿ ಬೇಸಿಕ್ ಕಾನ್ಫಿಗರೇಷನ್ ಮಾಡ್ತೀವಿ ಅಂತ. ಸೊ ಬಿಜಿಪಿ ಮುಗಿದ್ಮೇಲೆ ನೆಕ್ಸ್ಟ್ ಬೇಕಾದ್ರೆ ನೋಡೋಣ. ಸೊ ಇವತ್ತು ನಾನು ಆಲ್ರೆಡಿ ಟೋಪೋಲಜಿನೂ ಕೊಟ್ಬಿಟ್ಟಿದ್ದೀನಿ. ಸೊ ನೀವು ಆ ಟೋಪೋಲಜಿ ನೋಡ್ಬೋದು, ವಿತ್ ಕಾನ್ಫಿಗರೇಷನ್ ಕೊಟ್ಟಿದ್ದೀನಿ. ಸೊ ಯಾವ ತರ ಕಾನ್ಫಿಗರೇಷನ್, ಯಾವ ರೌಟರ್ ಮೇಲೆ ಯಾವ ತರ ರನ್ ಮಾಡ್ತಾ ಇದೀವಿ ನಾವು, ಒ ಎಸ್ ಪಿ ಎಫ್ ಆಗಲಿ ಎಚ್ ಆರ್ ಪಿ ಆಗಲಿ, ಸೊ ಯಾವ ತರ ರನ್ ಮಾಡ್ತಾ ಇದೀವಿ ಅದನ್ನು ನೋಡ್ಬೋದು. ಸೊ ಐ ಗೆಸ್ ಇದರಲ್ಲಿ ನಾನು ಇನ್ನೊಂದು ತೋರಿಸಿಲ್ಲ ನಿಮಗೆ, ಮ್ಯಾಟ್ರಿಕ್ ವ್ಯಾಲ್ಯೂ ಐ ಗೆಸ್ ತೋರಿಸಿಲ್ಲ, ಅಂದ್ರೆ ಒ ಎಸ್ ಪಿ ಎಫ್ ಕಾಸ್ಟ್ ಹೆಂಗಾಗುತ್ತೆ ಅಂತ. ಸೊ ಯಾ, ಅದನ್ನು ನೋಡ್ಬಿಡೋಣ. ಸೊ ಇವಾಗ ಸೊ ರೌಟರ್ 1 ಇಲ್ಲಿ, ಸೊ ರೌಟರ್ 18 ಅಲ್ಲಿ ಹೋಗೋಣ. ಲೆಟ್ಸ್ ಸೇ ರೌಟರ್ 18. ಸೊ ರೌಟರ್ 18 ಇಂದ ಸೊ ಐ ಪಿ ರೌಟ್ ನೋಡೋಣ. ಓಕೆ, ಸೊ ರೌಟಿಂಗ್ ನೋಡೋಣ ಫಸ್ಟ್. ರೌಟಿಂಗ್ ಸೊ ಫಿಲ್ಟರ್ ಮಾಡೋಣ ಅದರಲ್ಲಿ. ಓಕೆ, ಸೊ ರೌಟ್. ಸೊ ಇಲ್ಲಿ ನಾನು ರೌಟಿಂಗ್ ನಾವು ಪಾತ್ ನೋಡ್ತೀವಲ್ಲ, ಪಾತ್ ಕಾಸ್ಟ್ ಆಗಲಿ ಇಲ್ಲ ಮ್ಯಾಟ್ರಿಕ್ ಅಂತೀವಿ ನಾವು. ಸೊ ಇವಾಗ ನಾವು ಒ ಎಸ್ ಪಿ ಎಫ್ ಅಂತ ಮಾಡಿದ್ರೆ ಶೋ ಐ ಪಿ ರೌಟ್ ಸೆಕ್ಷನ್ ಒ ಎಸ್ ಪಿ ಎಫ್ ತಗೋತಾ ಇಲ್ಲ ಅದು, ಇನ್ಕ್ಲೂಡ್ ಒ ಎಸ್ ಪಿ ಎಫ್. ಸೊ ಇನ್ಕ್ಲೂಡ್ ಆಗ್ತಾ ಇಲ್ಲ, ನೋ ಇಶ್ಯೂಸ್. ಸೊ ಇದರಲ್ಲಿ ನೋಡೋಣ. ಓಕೆ, ಸೊ ಇವಾಗ ಲೆಟ್ಸ್ ಸೇ ರೌಟರ್ 10ಗೆ ನಾವು ರೀಚ್ ಆಗಕ್ಕೆ, ಸೊ ರೌಟರ್ 10 ಯಾವ ನೆಟ್ವರ್ಕ್, 20 ನೆಟ್ವರ್ಕ್. ಸೊ 20.2 ವೆರ್ ಇಸ್ ದಟ್ ವರ್ಕ್. ಸೊ ವೇರ್ ಇಸ್ ದಟ್ ನೆಟ್ವರ್ಕ್. ನಮ್ಮ ಹತ್ರ ಎಷ್ಟು ಒ ಎಸ್ ಪಿ ಎಫ್ ನೆಟ್ವರ್ಕ್ ಇದೆ, ಒಂದು ಒ ಎಸ್ ಪಿ ಎಫ್ ಇದೆ. ಸೊ ಇನ್ನೊಂದು 20.5 ಅಂದ್ರೆ ಈ ನೆಟ್ವರ್ಕ್ ಒಂದಿದೆ. ಸೊ ಇನ್ನೊಂದು ಏನಿದೆ ನಮ್ಮ ಹತ್ರ, 20.7.1.2, 20.7 ಇದೊಂದು ನೆಟ್ವರ್ಕ್ ತೋರಿಸ್ತಾ ಇದೆ. ಸೊ ದೆನ್ ಇದೊಂದು, ಈ ಮೂರೇ ಒ ಎಸ್ ಪಿ ಎಫ್ ತೋರಿಸ್ತಾ ಇದೆ. ಓಕೆ ಓಕೆ ಓಕೆ. ಸೊ ಯಾ, ಸೊ ಇವಾಗ ಇಲ್ಲಿ ನೋಡ್ಬೋದು ಒ ಎಸ್ ಪಿ ಎಫ್ ಈ ನೆಟ್ವರ್ಕ್ಗೆ ನಮಗೆ 5 ನೆಟ್ವರ್ಕ್ಗೆ ರೀಚ್ ಆಗಕ್ಕೆ ಬರೀ ನಮಗೆ ವ್ಯಾಲ್ಯೂ 2 ತೋರಿಸ್ತಾ ಇದೆ. ಕರೆಕ್ಟಾ? ಕಾಸ್ಟ್, ಆ ಒ ಎಸ್ ಪಿ ಎಫ್ ಕಾಸ್ಟ್, ಆ ಪಾತ್ ಕಾಸ್ಟ್ ನಮಗೆ ಬರೀ 2 ತೋರಿಸ್ತಾ ಇದೆ. ಸೊ ಇದು ಹೆಂಗ್ ಕ್ಯಾಲ್ಕುಲೇಟ್ ಆಗುತ್ತೆ ಅಂದ್ರೆ, ಸೊ ನಮ್ದು ಈ ಫಾಸ್ಟ್ ಇಥರ್ನೆಟ್ ಕ್ಯಾಲ್ಕುಲೇಟ್ ಮಾಡುತ್ತೆ ಅದು. ಈ ಫಾಸ್ಟ್ ಇಥರ್ನೆಟ್ ಎಷ್ಟಿದೆ ನಮ್ದು, 100, ಕಾಸ್ಟ್ 100 ಅದ್ರದ್ದು. ಸೊ ಇವಾಗ ನಾವು ಕ್ಯಾಲ್ಕುಲೇಷನ್ ಪಾಯಿಂಟ್ ವ್ಯೂದಲ್ಲಿ ಬಂದ್ರೆ, ಸೊ ನಮ್ದು ರೆಫರೆನ್ಸ್ ಬ್ಯಾಂಡ್ ವಿಡ್ತ್ ಬೈ ಡಿಫಾಲ್ಟ್ 100 ಇರುತ್ತೆ. ಸೊ 100 ಡಿವೈಡೆಡ್ ಬೈ 100 ಮಾಡಿದ್ರೆ ಕಾಸ್ಟ್ 1 ಬರುತ್ತೆ. ಓಕೆ, ಸೊ ಕಾಸ್ಟ್ 1 ಆಯ್ತು. ಸೊ ಅವಾಗ ಇಲ್ಲಿಂದ ಈ ಇಂಟರ್ಫೇಸ್ ಕಾಸ್ಟ್ 1 ಆಯ್ತು, ಪ್ಲಸ್ ಈ ಇಂಟರ್ಫೇಸ್ ಕಾಸ್ಟ್ 1 ಆಯ್ತು. ಅವಾಗ ಏನಾಯ್ತು, ಕ್ಯಾಲ್ಕುಲೇಟ್ ಆಯ್ತು, ಅದು 2 ಕಾಸ್ಟ್ ಆಯ್ತು. ಸೊ ಅದಕ್ಕೆ ನಮ್ಗೆ ಇಲ್ಲಿ ಮ್ಯಾಟ್ರಿಕ್ ವ್ಯಾಲ್ಯೂ ಅಂತೀವಿ ನಾವು ಇದಕ್ಕೆ, ಇಲ್ಲ ಕಾಸ್ಟ್ ಅಂತೀವಿ. ಸೊ ಇವಾಗ 2 ತೋರಿಸ್ತಾ ಇದೆ. ಸೊ ಇದನ್ನ ನಾವು ಚೇಂಜ್ ಮಾಡಬಹುದು. ಸೊ ಲೆಟ್ಸ್ ಸೇ ಕಾನ್ಫಿಗ್ ಟರ್ಮಿನಲ್ IP. So, let's say router OSPF 10, then IP
question mark. So router OSP peda, come back, exit, then interface fast ethernet 0/0. ಸೊ ಈ ಕಡೆ ನಮ್ದು 0/0 ಇದೆ, 0/0 ರೈಟ್, 0/0. ಸೊ ಅದರದ್ದು ಪಾತ್ ಕಾಸ್ಟ್ ಚೇಂಜ್ ಮಾಡೋಣ. ಓಕೆ, ಐ ಪಿ OSPF ಕ್ವೆಶ್ಚನ್ ಮಾರ್ಕ್. ಸೊ ನಮ್ಮ ಹತ್ರ ಏನಿದೆ, ಪಾತ್ ಕಾಸ್ಟ್ ಆಪ್ಷನ್ ಇದೆ, ಕಾಸ್ಟ್ ಆಪ್ಷನ್ ಇದೆ, ಕಾಸ್ಟ್ ಕ್ವೆಶ್ಚನ್ ಮಾರ್ಕ್, ಲೆಟ್ಸ್ ಸೇ 10 ಮಾಡೋಣ. ಓಕೆ, ಸೊ ಇವಾಗ ಎಂದು, ಸೊ ಇವಾಗ ರೌಟ್ ನೋಡೋಣ ಚೇಂಜ್ ಆಗುತ್ತಾ, ಲೆಟ್ಸ್ ಸಿ. ಸೊ ಇವಾಗ ನೋಡ್ಬೋದು, ಮುಂಚೆ ನಮ್ದು ಈ ನೆಟ್ವರ್ಕ್ಗೆ ರೀಚ್ ಆಗಕ್ಕೆ ಕಾಸ್ಟ್ ಎಷ್ಟಿತ್ತು, 2 ಇತ್ತು, ಕರೆಕ್ಟಾ. ಸೊ ಇವಾಗ 11 ಆಯ್ತು. ಸೊ ನಾನು ಇವಾಗ 10 ಆಡ್ ಮಾಡಿದ್ದೀನಿ. ಸೊ ಈ ಇಂಟರ್ಫೇಸ್ ಕಾಸ್ಟ್ ಎಷ್ಟಾಯ್ತು, 10 ಆಯ್ತು, ಪ್ಲಸ್ ಈ ಕಡೆದು ಇಂಟರ್ಫೇಸ್ ಕಾಸ್ಟ್ 1 ಆಯ್ತು. ಸೊ ನನಗೆ ಈ ನೆಟ್ವರ್ಕ್ಗೆ ರೀಚ್ ಆಗಕ್ಕೆ ಸೊ 11 ಕಾಸ್ಟ್ ಆಯ್ತು. ಸೊ ನೀವು ಕೇಳಿದ್ರಲ್ಲ, ಸೊ ಇವಾಗ ನಮ್ಮ ಹತ್ರ 2 ನೆಟ್ವರ್ಕ್ ರನ್ ಇರ್ತಾವು. ಸೊ ಅವಾಗ ನಾವು ಯಾವ್ದು ಪ್ರೈಮರಿ ಯಾವ್ದು ಸೆಕೆಂಡರಿ ಮಾಡಬೇಕು ಅಂತ, ಸೊ ಅವಾಗ ನಾವು ಈ ಕಾಸ್ಟ್ ನ ಚೇಂಜ್ ಮಾಡ್ಬೋದು. ಸೊ ಇವಾಗ 2 ISP ಕನೆಕ್ಟಿವಿಟಿ ಇದ್ದಾಗ ಸೇಮ್ ನಾವು, ಸೊ ಅದು ನಾವು ಕಾಸ್ಟ್ ನ ಚೇಂಜ್ ಮಾಡ್ತೀವಿ ಆ ಇಂಟರ್ಫೇಸ್. ಸೊ ಲೆಟ್ಸ್ ಕನ್ಸಿಡರ್ ನಮ್ದು ಇವಾಗ ರೌಟರ್ 12 ಏನಿದೆ ಅಲ್ಲ, ಇದು ಪ್ರೈಮರಿ ಇಲ್ಲ ಸೆಕೆಂಡರಿ ಅನ್ಕೊಳ್ಳೋಣ. ಓಕೆ, ಸೊ ಇದು ಏನಿದೆ ರೌಟರ್ 14, ಇದು ಪ್ರೈಮರಿ. ಸೊ ಅವಾಗ ಏನ್ ಮಾಡ್ತೀನಿ ನಾನು, ಇದರದ್ದು ಕಾಸ್ಟ್ ಕಮ್ಮಿ ಮಾಡ್ತೀನಿ, ಇದರದ್ದು ಜಾಸ್ತಿ ಇಡ್ತೀನಿ. ಸೊ ಕಮ್ಮಿ ಇರುತ್ತೆ ಅದು ಪ್ರೈಮರಿ ಆಗುತ್ತೆ, ಜಾಸ್ತಿ ಇರೋದು ಸೆಕೆಂಡರಿ ಆಗುತ್ತೆ. ಸೊ ಈ ತರ ನಾವು ಲೈಕ್ ಪ್ರೈಮರಿ ಸೆಕೆಂಡರಿ ಮಾಡ್ತೀವಿ. ಸೊ ಮೊನ್ನೆ ನನಗೆ ಒಬ್ರು ಕ್ವಶನ್ ಕೇಳಿದ್ರು, ಇದೇ ಕಾನ್ಸೆಪ್ಟ್ ಅಲ್ಲಿ ಕೇಳಿದ್ರು ಅವರು, ಪ್ರೈಮರಿ ಸೆಕೆಂಡರಿ ISP ಹೆಂಗ್ ಮಾಡ್ತೀಯ ನೀನು ಅಂತ. ಬಟ್ ಅವತ್ತು ನಾನು ಈ ಕಾನ್ಸೆಪ್ಟ್ ಮರ್ತ್ ಬಿಟ್ಟಿದ್ದೆ. ಸೊ ಕಾಸ್ಟ್ ಮ್ಯಾಟ್ರಿಕ್ ಅಂತ ನನ್ಗೆ ಎರಡು ಕನ್ಫ್ಯೂಸ್ ಆಯ್ತು ಅದು. ಸೊ ಕಾಸ್ಟ್ ಮತ್ತೆ ಮ್ಯಾಟ್ರಿಕ್ ಅಂದ್ರೆ ಎರಡು ಸೇಮೇ, ಅದು ಒಂದೇ ವರ್ಡ್ ಅದು. ಸೊ ಜಸ್ಟ್ ಡಿಫೈನ್ ಮಾಡಿದ್ದಾರೆ ಡಿಫ್ರೆಂಟ್ ವರ್ಡ್, ಬಟ್ ಕಾನ್ಸೆಪ್ಟ್ ಒಂದೇ, ಅದು ಮ್ಯಾಟ್ರಿಕ್ ಮತ್ತೆ ಕಾಸ್ಟ್. ಸೊ ನನ್ಗೆ ಮ್ಯಾಟ್ರಿಕ ಕಾಸ್ಟ್ ಅಂತ ಅದು ಕನ್ಫ್ಯೂಷನ್ ಆಗೋಯ್ತು. ಸೊ ಇದನ್ನ ನಾವು ಚೇಂಜ್ ಮಾಡ್ಬೋದು. ಸೊ ಕಮಾಂಡ್ ಏನ್ ಮಾಡ್ತೀವಿ ನಾವು, ಪರ್ಟಿಕ್ಯುಲರ್ ಇಂಟರ್ಫೇಸ್ ಹೋಗ್ಬಿಟ್ಟು ಕಾಸ್ಟ್ ಚೇಂಜ್ ಮಾಡ್ತಾ ಇದ್ವಿ ನೋಡಿ. ಸೊ ಪರ್ಟಿಕ್ಯುಲರ್ ಇಂಟರ್ಫೇಸ್ ಒಳಗಡೆ ಹೋಗ್ಬಿಟ್ಟು FA/0/0 ಅದರಲ್ಲಿ IP ಕಾಸ್ಟ್ ಚೇಂಜ್ ಮಾಡ್ತಾ ಇದ್ವಿ. ಸಿಂಪಲ್ ಚೇಂಜ್ ಮಾಡಿದ್ರೆ ಕಾಸ್ಟ್ ಚೇಂಜ್ ಆಗ್ಬಿಡುತ್ತೆ ಆ ಇಂಟರ್ಫೇಸ್. ಸೊ ಅದನ್ನ ನಾವು ನೋಡ್ಬೋದು, ಇಂಟರ್ಫೇಸ್ FA/0/0. ಸೊ ಎಲ್ಲೋ ತೋರಿಸುತ್ತೆ ಅದು ಕಾಸ್ಟ್. ಸೊ ಬ್ಯಾಂಡ್ವಿಡ್ತ್ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ 10 KB, ಅಂದ್ರೆ ಅದು 100. ಓಕೆ, ಸೊ 10,000 ಅಂದ್ರೆ 100 Mbps. ಸೊ ಎಲ್ಲಿ, ಇಲ್ಲಿ ತೋರಿಸ್ತಾ ಇದೆ ನೋಡಿ 100 Mbps. ಸೊ ಬೈ ಡಿಫಾಲ್ಟ್ ಇದು ಏನಿರುತ್ತೆ, 100 Mbps ಸಪೋರ್ಟ್ ಇರುತ್ತೆ. FA/0/0 ಅಂದ್ರೆ 100 Mbps ಸಪೋರ್ಟ್ ಆಗಿರುತ್ತೆ. ಸೊ ಅದನ್ನ 100/100 ಮಾಡಿದ್ರೆ 1 ವ್ಯಾಲ್ಯೂ ಬರುತ್ತೆ. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ, ನಾವು ಚೇಂಜ್ ಮಾಡಿದೀವಿ. ಸೊ 10 ಕೊಟ್ಟಿದೀವಿ, ಇವಾಗ ವ್ಯಾಲ್ಯೂ ಅಲ್ಲಿ ಚೇಂಜ್ ಆಯ್ತು, ರೂಟ್ ಪಾತ್ ಕಾಸ್ಟ್ ಚೇಂಜ್ ಆಯ್ತು. ಓಕೆ, ಸೊ ಇದು ಬೈ ಡಿಫಾಲ್ಟ್. ದೆನ್ ನಾವು ಚೇಂಜ್ ಮಾಡಿದ್ದು ಎಲ್ಲಿ ಸಿಗುತ್ತಾ, ಮೇ ಬಿ ಸಿಗಲ್ಲ ಐ ಗೆಸ್. ಸೊ ರನ್ನಿಂಗ್ ಕಾನ್ಫಿಗ್, ಫಾಸ್ಟ್ ಇಥರ್ನೆಟ್ 1/0/0 FA/0/0, ದಿಸ್ ಇಸ್ ದ ಒನ್. ಸೊ ಇಂಟರ್ಫೇಸ್ ಮೇಲೆ ಸಿಗುತ್ತೆ ನೋಡಿ. ಸೊ IP OSPF ಕಾಸ್ಟ್ ನಾವೇನ್ ಮಾಡಿದೀವಿ, 10 ಮಾಡಿದೀವಿ ಕಾಸ್ಟ್ ಇದಕ್ಕೆ. ಸೊ ಅವಾಗ ಇದು ಕಾಸ್ಟ್ ಜಾಸ್ತಿ ಆಯ್ತು. ಸೊ ಇದು ಕಾಸ್ಟ್ ಇದು. ಓಕೆ, ಸೊ ಈ ತರ ಕೇಳ್ತಾರೆ. ಸೊ ಸಿಂಪಲ್ ಆಗಿ ಕೇಳ್ತಾರೆ, ಇವಾಗ ನಿನ್ನ ಹತ್ರ 2 ISP ಇದೆ, ಸೊ ನೀನು ಪ್ರೈಮರಿ ಸೆಕೆಂಡರಿ ಹೆಂಗ್ ಮಾಡ್ತೀಯ ಅಂತ ಕೇಳ್ತಾರೆ. ಸೊ ನೀವು ಈ ತರ ಕಾಸ್ಟ್ ಚೇಂಜ್ ಮಾಡ್ತೀವಿ ಇಂಟರ್ಫೇಸ್ ಅಂತ ಹೇಳ್ಬೇಕು. ಸೊ ದಿಸ್ ಇಸ್ ದ ಒನ್ ಪಾಯಿಂಟ್, ದಿಸ್ ಇಸ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಯಾ ಫೈನ್. ಸೊ ಓಕೆ, ಸೊ ಆಲ್ ರೈಟ್ ದೆನ್. ಸೊ ಏನಾದ್ರೆ ಡೌಟ್ಸ್ ಇದ್ರೆ ಕೇಳ್ಬೋದು, ಸೊ ಇಲ್ಲಾಂದ್ರೆ ಕಾಲ್ ವೈಂಡ್ ಅಪ್ ಮಾಡೋಣ. ಸೊ ನಾಳೆ ಸ್ವಲ್ಪ BGP ನೋಡ್ಬಿಟ್ಟು ನೆಕ್ಸ್ಟ್ ಬೇಕಾದ್ರೆ ಆ ಎಲ್ಲ ಒಂದ್ಸತಿ ಟೋಪೋಲಜಿ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡೋಣ ಟಿಲ್ ರೌಟಿಂಗು ಸ್ವಿಚಿಂಗ್ ಒಂದೇ ಸತಿ ಕಾನ್ಫಿಗರ್ ಮಾಡಿಬಿಟ್ಟು ಬೇಕಾದ್ರೆ ಪ್ರಾಕ್ಟೀಸ್ ಮಾಡೋಣ.